Hello, very good morning. Sorry, good afternoon to all. ಸೊ ಇವತ್ತಿನ ಸೋಮವಾರದ ಮಂಡೇ ಆನ್ಲೈನ್ ಕ್ಲಾಸಿಗೆ ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಆನ್ಲೈನ್ ಕ್ಲಾಸ್ನಲ್ಲಿ ಇವತ್ತೇನು ಮಾಡ್ತಾಯಿದ್ದೀನಿ, ಯಾವ ಪಾಠ ಮಾಡ್ತಾಯಿದ್ದೀನಿ, ಯಾವ ಚಾಪ್ಟರ್ನ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಥರ್ಮೋಡೈನಮಿಕ್ಸ್ ಚಾಪ್ಟರ್ನ ಮುಗಿಸ್ಕೊಟ್ಟಿದ್ದೀನಿ. ಸೊ ಅದರಲ್ಲಿ ಪ್ರಾಬ್ಲಮ್ಸನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೋಮ್ವರ್ಕ್ ಕೊಟ್ಟಿದ್ದೆ. ಒಂದು 3-4 ಜನ ಸ್ಟೂಡೆಂಟ್ಸು ನನಗೆ ವರ್ಕೌಟ್ ಮಾಡಿ ಸೆಂಡ್ ಮಾಡಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ವೆರಿ ಗುಡ್ ಅಂತ ಹೇಳ್ತಾ, ಸೊ ಮಾಡದೇ ಇರೋರು, ಪ್ರಾಬ್ಲಮ್ ಸಾಲ್ವ್ ಮಾಡದೇ ಇರೋರು ಸೊ ಬೇಗನೆ ಸಾಲ್ವ್ ಮಾಡಿ ನನಗೆ ವಾಟ್ಸಪ್ನಲ್ಲಿ ಕಳಿಸ್ಬೇಕು ಅಂತ ಹೇಳ್ತಾ, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಪೋರ್ಷನಲ್ಲಿ ಥರ್ಮೋಡೈನಮಿಕ್ಸ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೀನಿ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ, ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಇವತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಒಂದು ಚಾಪ್ಟರ್ನ ತಗೊಳ್ತಾ ಇದ್ದೀನಿ. ಅಂದರೆ ಒಟ್ಟಿಗೆ ಇಲ್ಲಿ ಕಂಟಿನ್ಯೂ ಮಾಡಿ ಎರಡು ಚಾಪ್ಟರ್ನ ಒಟ್ಟಿಗೆ ತಗೊಳ್ತೀನಿ ಇಲ್ಲಿ. ಬಟ್ ಈಗ ಫಸ್ಟು ಅದರಲ್ಲಿ ಒಂದು ಚಾಪ್ಟರ್ನ ತಗೊಳ್ತಾ ಇದ್ದೀನಿ. ಸೊ ಇವತ್ತು ಯಾವ ಚಾಪ್ಟರ್ನ ತಗೊಳ್ತಾ ಇದ್ದೀನಿ, ವಿಚ್ ಚಾಪ್ಟರ್ ಐ ಆಮ್ ಗೋಯಿಂಗ್ ಟು ಟೇಕ್ ಟುಡೇ ಅಂತಂದರೆ, ನಾವು ನೋಡಿದ್ದೀವಿ 3rd ಚಾಪ್ಟರ್ನಲ್ಲಿ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಕ್ಲಾಸಿಫಿಕೇಷನ್ ಮತ್ತು ಟ್ರೆಂಡ್ ಇನ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್. ಸೊ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಅಲ್ಲಿ ನಾವು ಪಿರಿಯಾಡಿಕ್ ಟೇಬಲ್ನಲ್ಲಿ ಸ್ಟಡಿ ಮಾಡ್ತಾ ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 4 ಡಿಫ್ರೆಂಟ್ ಬ್ಲಾಕ್ಸಲ್ಲಿ ಕ್ಲಾಸಿಫೈ ಮಾಡ್ಕೊಂಡಿದ್ವಿ. ಲೈಕ್ ಎಸ್ ಬ್ಲಾಕ್ ಎಲಿಮೆಂಟ್, ಪಿ ಬ್ಲಾಕ್ ಎಲಿಮೆಂಟ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಬೇಸ್ಡ್ ಆನ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬೇಸಿಸ್ ಮೇಲೆ ನಾವು ಕ್ಲಾಸಿಫೈ ಮಾಡ್ಕೊಂಡಿದ್ವಿ. ಸೊ ಅದಾದಮೇಲೆ ಅಲ್ಲಿ ನಾವು ಟ್ರೆಂಡ್ ಇನ್ ದ ಪ್ರಾಪರ್ಟೀಸ್ ಆಫ್ ದ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್, ಎಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ದು ಪ್ರಾಪರ್ಟಿ ಟ್ರೆಂಡ್ ಏನಾಗುತ್ತೆ ಅನ್ನೋದನ್ನು ನೋಡಿದ್ವಿ. ಅಂದರೆ ಜನರಲಾಗಿ ಹೆಂಗಾಗುತ್ತೆ, ಅಟಾಮಿಕ್ ಪ್ರಾಪರ್ಟೀಸ್ ಅಂತಂದರೆ ಏನು, ಅದರದ್ದು ಟ್ರೆಂಡ್ ಏನೇನು ಬರುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಈಗ ಸೊ ಆಫ್ಟರ್ ಸ್ಟಡಿಂಗ್ ಅಬೌಟ್ ದ ಕ್ಲಾಸಿಫಿಕೇಷನ್ ಆಫ್ ದ ಎಲಿಮೆಂಟ್ಸ್, ಕ್ಲಾಸಿಫಿಕೇಷನ್ ಬಗ್ಗೆ ತಿಳ್ಕೊಂಡು, ಪ್ರಾಪರ್ಟೀಸ್ ಆ್ಯಂಡ್ ದ ಟ್ರೆಂಡ್ ಇನ್ ದ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಂಡಾದಮೇಲೆ, ಸೊ ನಿಮ್ಮ ಸಿಲೆಬಸ್ನಲ್ಲಿ ಫಸ್ಟ್ ಇಯರ್ ಕೆಮಿಸ್ಟ್ರಿ ಸಿಲೆಬಸ್ನಲ್ಲಿ 2 ಗ್ರೂಪ್ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡಿ. ಅಂದರೆ ನಾವು 4 ಡಿಫ್ರೆಂಟ್ ಬ್ಲಾಕ್ಸಲ್ಲಿ 4 ಡಿಫ್ರೆಂಟ್ ಗ್ರೂಪಲ್ಲಿ ನಾವು ಎಲಿಮೆಂಟ್ಸನ್ನು ಕ್ಲಾಸಿಫೈ ಮಾಡ್ತೀವಿ ಅಂತ ಹೇಳಿದ್ವಿ. ಲೈಕ್ ಎಸ್ ಬ್ಲಾಕ್ ಎಲಿಮೆಂಟ್, ಪಿ ಬ್ಲಾಕ್ ಎಲಿಮೆಂಟ್ಸ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕ್ಲಾಸಿಫೈ ಮಾಡೋದು ಗೊತ್ತಿತ್ತು. ಇವತ್ತು ಅದರಲ್ಲಿ ಟೂ ಡಿಫ್ರೆಂಟ್ ಬ್ಲಾಕ್ ಎಲಿಮೆಂಟ್ಸ್, ಸೊ ಅದ್ರ ಬಗ್ಗೆ ಮತ್ತು ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಬಿಕಾಸ್ ಆಫ್ ದ ಕೊರೋನಾ ನಿಮ್ಮಲ್ಲಿ ಈ ಚಾಪ್ಟರ್ಸಲ್ಲಿ ಸುಮಾರು ಸಿಲೆಬಸನ್ನು ತೆಗೆದಿದ್ದಾನೆ. ಇಂಪಾರ್ಟೆಂಟ್ ಕಾಂಪೌಂಡ್ಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ತೆಗೆದಿದ್ದಾನೆ. ಬಟ್ ಇನ್ ಜನರಲ್ ದ ಪ್ರಾಪರ್ಟೀಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳಿದ್ದಾನೆ. ಸೊ ಅದ್ರ ಬಗ್ಗೆ ಇವತ್ತು ನೋಡೋಣ. ಸೊ ಫಸ್ಟು ಅದರಲ್ಲಿ ನಾನು ಐ ಆಮ್ ಗೋಯಿಂಗ್ ಟು ಟೇಕ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ವಿ ನೀಡ್ ಟು ಸ್ಟಡಿ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಸ್ಟ್ರೈಟ್ ಅವೇ, ಸೊ ಇಲ್ಲೊಂದು ಟೇಬಲ್ ಕಾಣ್ತಾ ಇದೆ ನಿಮಗೆ. ಸೊ ಅದಕ್ಕೂ ಮುಂಚೆ ಸೊ ಇಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಒಂದು ಚಾಪ್ಟರು ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಹೇಳುತ್ತೆ. ಈ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ ಏನು? ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ, ಸೊ ನಿಮಗೆ ಗೊತ್ತಿದೆ, ಪಿರಿಯಾಡಿಕ್ ಟೇಬಲ್ ನೋಡಿದಿರಿ. ಆ ಪಿರಿಯಾಡಿಕ್ ಟೇಬಲ್ನಲ್ಲಿ ನೋಡಿದ್ರೆ, ಪಿರಿಯಾಡಿಕ್ ಟೇಬಲ್ಲು ನೋಡೋದಕ್ಕೆ ನಿಮಗೆ ಹಿಂಗೆ ಕಾಣುತ್ತೆ ಅಲ್ವಾ? ಹೀಗಿರುತ್ತೆ, ಹಿಂಗಿದೆ. ಸೊ ಇಲ್ಲಿ ಟೋಟಲಿ ಎಲಿಮೆಂಟ್ಸನ್ನು ನಾವು ಹಾರಿಜಾಂಟಲ್ ರೋಸ್ ಮತ್ತು ವರ್ಟಿಕಲ್ ಕಾಲಮ್ಸಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಟೋಟಲಾಗಿ ನಮ್ಗೆ ಗೊತ್ತಿದೆ ಎಲಿಮೆಂಟ್ಸನ್ನು ನಾವು ವಿ ಕ್ಯಾನ್ ಕ್ಲಾಸಿಫೈ ದ ಎಲಿಮೆಂಟ್ಸ್ ಇಂಟು 18 ವರ್ಟಿಕಲ್ ಕಾಲಮ್ಸಲ್ಲಿ ಆ್ಯಂಡ್ 7 ಹಾರಿಜಾಂಟಲ್ ಪೀರಿಯಡ್ಸಲ್ಲಿ ಅದನ್ನು ಕ್ಲಾಸಿಫೈ ಮಾಡ್ಕೊಳ್ತೀವಿ. ಸೊ ಇದ್ರ ಬಗ್ಗೆ ಗೊತ್ತಿದೆ ನಮಗೆ, ಹೌದಾ? ಆ್ಯಂಡ್ ಅದರೊಳಗಡೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿ ಬರುತ್ತೆ ಪಿರಿಯಾಡಿಕ್ ಟೇಬಲ್ನಲ್ಲಿ ಅಂತಂದರೆ, ಸೊ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ನಿಮಗೆ ಗೊತ್ತಿದೆ, ಪಿರಿಯಾಡಿಕ್ ಟೇಬಲ್ ನೋಡಿದಿರಿ. ಇನ್ ದ ಪಿರಿಯಾಡಿಕ್ ಟೇಬಲ್ನಲ್ಲಿ ವಾಟ್ ಎವರ್ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಪಿರಿಯಾಡಿಕ್ ಟೇಬಲ್, ದೇ ಆರ್ ನೋನ್ ಆ್ಯಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. The first and the second period elements of the periodic table,
ದೇ ಆರ್ ನೋನ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್. ವೈ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಂದರೆ, ಸೊ ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲಿ ನಿಮಗೆ ಹೇಳಿದ್ದೀನಿ. ಎಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಳ್ತೀವಿ, ಇಫ್ ಯು ಟೇಕ್ ಎನಿ ಎಸ್ ಬ್ಲಾಕ್ ಎಲಿಮೆಂಟ್, ಯಾವುದೇ ಎಸ್ ಬ್ಲಾಕ್ ಎಲಿಮೆಂಟನ್ನು ತೊಗೊಂಡಾಗ, ಸೊ ದಟ್ ಎಲಿಮೆಂಟಲ್ಲಿ ಅಥವಾ ಆಟಮ್ ಆಫ್ ದ ಎಲಿಮೆಂಟ್ನಲ್ಲಿ ದ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ಎನಿ ಎಲಿಮೆಂಟ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ ಗೆಟ್ಸ್ ಎಂಟರ್ಡ್ ಇನ್ ಟು ದ ಎಸ್ ಅಟಾಮಿಕ್ ಆರ್ಬಿಟಲ್. ಯಾಕೆ ನಾವು ಅದನ್ನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಯಾವುದನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ಕರಿತೀವಿ, ಆ ಎಲಿಮೆಂಟ್ನಲ್ಲಿ ಅದರ ಲಾಸ್ಟ್ ಎಲೆಕ್ಟ್ರಾನ್ ಅಂದರೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಅಥವಾ ಲಾಸ್ಟ್ ಡಿಫ್ರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಟ್ ಆಟಮ್ ಆಫ್ ದ ಎಲಿಮೆಂಟ್ ಎಂಟರ್ಸ್ ಇಂಟು ದ ಎಸ್ ಆರ್ಬಿಟಲ್ಗೆ ಎಂಟ್ರಿ ಆಗುತ್ತೆ. ದೇರ್ಫೋರ್ ದೇ ಆರ್ ಕಾಲ್ಡ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಅದರೊಳಗಡೆ ಪಿರಿಯಡಿಕ್ ಟೇಬಲ್ನಲ್ಲಿ ದ ಫಸ್ಟ್ ಆ್ಯಂಡ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್, ಫಸ್ಟ್ ಗ್ರೂಪ್ ಎಲಿಮೆಂಟ್ಸು ಮತ್ತು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಜನರಲ್ ಆಗಿ ಅದನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ ದ ಡಿಫ್ರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಲಾಸ್ಟ್ ಎಲೆಕ್ಟ್ರಾನ್ ಆಫ್ ಈಚ್ ಎಸ್ ಬ್ಲಾಕ್ ಎಲಿಮೆಂಟ್ ಐದರ್ ದ ಫಸ್ಟ್ ಆರ್ ದ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಗೆಟ್ಸ್ ಎಂಟರ್ಡ್ ಇನ್ ಟು ದ ಎಸ್ ಆರ್ಬಿಟಲ್ಗೆ ಎಂಟ್ರಿ ಆಗುತ್ತೆ. ದೇರ್ಫೋರ್ ದೇ ಆರ್ ನೋನ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ನಿಮ್ಗೆ ಅರ್ಥ ಆಗಿದೆ? ಸೊ ಇಲ್ಲಿ ಹೇಳ್ತಾ ಇದೆ ನೋಡಿ. ಸೊ ಅದರಲ್ಲಿ ಮುಂದೆ ಹೋದರೆ ಫಸ್ಟ್ ಗ್ರೂಪು ಸೆಕೆಂಡ್ ಗ್ರೂಪನ್ನು ನಾವು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ ಅಂತ ಹೇಳಿದೆ. ಅದಕ್ಕೆ ಒಂದು ಜನರಲ್ ಆಗಿ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈಗ ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ತೊಗೊಂಡಾಗ ನಿಮಗೆ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ನೆಲ್ಲ ಹೇಳಿದ್ದೀನಿ. ಸೊ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ಒಂದು ಅಥವಾ ಆಲ್ ದ ಎಸ್ ಬ್ಲಾಕ್ ಎಲಿಮೆಂಟ್ ದೇ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಸೊ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತಾನೆ, ಅಥವಾ ಅದನ್ನು ಒಂದು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್, ಸೊ ನಿಮಗೆ ಕಾಣ್ತಾ ಇದೆ ಇಲ್ಲಿ. ಸೊ ಎಂಡ್ಸ್ ವಿತ್ ದಟ್ ಈಸ್ ನೋಬಲ್ ಗ್ಯಾಸ್ ಕೋರ್ ಅಂತ ತಗೊಳ್ತೀವಿ. ನೋಬಲ್ ಗ್ಯಾಸ್ ಕೋರ್ NS1 to 2 ಅಂತ ಹೇಳ್ತಾನೆ. ಅಂದರೆ ಸೊ ನೋಬಲ್ ಗ್ಯಾಸ್ ಕೋರ್ ಅಂತಂದರೆ ನೋಡಿ, ಒಂದು ಎಕ್ಸಾಂಪಲ್ನ ತೊಗೊಳ್ತೀನಿ. ಫಾರ್ ಎಕ್ಸಾಂಪಲ್, ಇಫ್ ಐ ಟೇಕ್ ದ ಫಸ್ಟ್ ಗ್ರೂಪ್ ಎಲಿಮೆಂಟಲ್ಲಿ ಒಂದು ಸೋಡಿಯಂ ಆಟಮ್ ಅಂತ ತೊಗೊಂಡು, ಸೋಡಿಯಂ ಎಲಿಮೆಂಟ್ ಅಂತ ತೊಗೊಂಡ್ರೆ, ಸೊ ಅದಕ್ಕೆ ಅಟಾಮಿಕ್ ನಂಬರ್ ನೋಡಿ 11 ಅಂತ ತೊಗೊಳ್ತೀವಿ. ಸೊ ಈಗ ಅದನ್ನು ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂತ ತೊಗೊಳ್ತೀವಿ. ಇದು ಸೋಡಿಯಂ ಬಂದು ಫಸ್ಟ್ ಗ್ರೂಪ್ ಎಲಿಮೆಂಟ್ಗೆ ಸೇರಿದ್ದು, ಫಸ್ಟ್ ಗ್ರೂಪ್ ಎಲಿಮೆಂಟ್ ಬರುತ್ತೆ. ಸೊ ಇಫ್ ಐ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಫಾರ್ ಸೋಡಿಯಂ ಆಟಮ್, ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಹಿಂಗೆ ಬರ್ಕೊಳ್ತೀನಿ. 1s2 2s2 2p6 ಆ್ಯಂಡ್ 3s1 ಅಂತ ತಗೊಳ್ತೀನಿ. ಆಯಿತಾ? ಸೊ ದೇರ್ಫೋರ್ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಸೋಡಿಯಂ ಆಟಮ್. ಬಟ್ ಇಲ್ಲಿ ನೋಡಿ, ಸೊ ಇಲ್ಲಿಂದ 1s2 ಇಂದ ಅಪ್ ಟು 2p6 ವರೆಗೆ ತೊಗೊಂಡ್ರೆ ಟೋಟಲ್ ಆಗಿ ನೋಡಿ ನಂಬರ್ ಆಫ್ ಎಲೆಕ್ಟ್ರಾನ್ಸು 10 ಆಗುತ್ತೆ. ಈ ನಂಬರ್ ಆಫ್ ಎಲೆಕ್ಟ್ರಾನ್ಸು 10 ಬಂದಾಗ, ಸೊ ಅದನ್ನೊಂದು ಎಲಿಮೆಂಟ್ ಅಂತ ನೋಬಲ್ ಗ್ಯಾಸ್ ಎಲಿಮೆಂಟ್ ಅಂತ ತೊಗೊಳ್ತೀನಿ. ನೋಬಲ್ ಗ್ಯಾಸ್ ಎಲಿಮೆಂಟ್ ಅಂತಂದರೆ ನಿಯಾನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ನೋಬಲ್ ಗ್ಯಾಸ್ ಎಲಿಮೆಂಟ್, ನೋಬಲ್ ಗ್ಯಾಸ್ ಕೋರ್ ಅಂತಂದರೆ ಸೊ ಅದು ನಿಯಾನ್ ಎಲಿಮೆಂಟ್. ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಎಲಿಮೆಂಟಲ್ಲಿ ಫಸ್ಟು 10 ಎಲೆಕ್ಟ್ರಾನ್ಸ್ ತೊಗೊಂಡಾಗ, ಸೊ ಇಲ್ಲಿಂದ ಇಲ್ಲಿಗಿರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಬಲ್ ಗ್ಯಾಸ್ ಎಲಿಮೆಂಟ್ಗೆ ಸೇರಿತ್ತು. ನೋಬಲ್ ಗ್ಯಾಸ್ ಎಲಿಮೆಂಟ್ ಯಾವುದು ಅಂತಂದರೆ ಅದು ಸೊ ನಿಯಾನ್ ಅಂತ ಹೇಳ್ತೀವಿ. ದೇರ್ಫೋರ್ ಇದನ್ನು ನಾವೊಂದು ನೋಬಲ್ ಗ್ಯಾಸ್ ಕೋರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಿಯಾನ್ ಕೋರ್ ಅಂತ ಹೇಳ್ತಾನೆ. ಆ್ಯಂಡ್ 3s1 ಅಂತ ತೊಗೊಳ್ತೀನಿ ಲಾಸ್ಟಲ್ಲಿ. ಸರ್ ಇಲ್ಲಿ 1s2 2s2 2p6 ಎಲ್ಲೋಯ್ತು ಸರ್ ಅಂತಂದರೆ ಈ ನಿಯಾನ್ ಆಟಮ್ ಒಳಗಡೆ ಸೇರಿಕೊಂಡಿದೆ ಅದು. ಹಾಗೆ ದೇರ್ಫೋರ್ ಇದನ್ನು ನಾವು ನೋಬಲ್ ಗ್ಯಾಸ್ ಕೋರ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಲಾಸ್ಟಲ್ಲಿ ಇಟ್ ಎಂಡ್ಸ್ ವಿತ್ NS1 ಆರ್ NS2 ಅಂತ ಹೇಳ್ತಾನೆ. NS1 ಅಂತಂದರೆ ಇಲ್ಲಿ N ಅಂದರೆ ಇಲ್ಲಿ 3 ಅಂದರೆ ಥರ್ಡ್ ಶೆಲ್ ಅಂತ ತೊಗೊಳ್ತೀವಿ. 3s1 ಅಂತ ಬರ್ತಾಯಿದೆ ಅಂದರೆ ಲಾಸ್ಟಲ್ಲಿ ಆಲ್ಕಲಿ ಮೆಟಲ್ಸ್ ತೊಗೊಂಡಾಗ ಆಲ್ಕಲಿ ಮೆಟಲ್ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು NS1 ಇಂದ ಎಂಡ್ ಆಗುತ್ತೆ. ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ತೊಗೊಂಡಾಗ, ಸೊ ಅದರಲ್ಲಿ ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಎಂಡ್ಸ್ ವಿತ್ NS2 ಅಂತ ಹೇಳ್ತಾನೆ. ದೇರ್ಫೋರ್ ಐ ಹ್ಯಾವ್ ಟೇಕನ್ ದಟ್ ಆ್ಯಸ್ ನೋಬಲ್ ಗ್ಯಾಸ್ ಕೋರ್ NS1 to 2 ಅಂತ ತೊಗೊಂಡಿದ್ವಿ. ಒಂದು ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ನ ತೊಗೊಂಡ್ರು ನೋಡಿ. ಸೊ ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಸೊ ಸೋಡಿಯಂ ಆದಮೇಲೆ ನೆಕ್ಸ್ಟು ಸೆಕೆಂಡ್ ಗ್ರೂಪಲ್ಲಿ ಸೋಡಿಯಂ ಆದಮೇಲೆ ನೆಕ್ಸ್ಟ್ ಒಂದು ಎಲಿಮೆಂಟ್ ಬರುತ್ತೆ. ಸೊ ವಾಟ್ ಇಸ್ ದಟ್ ಎಲಿಮೆಂಟ್ ಸರ್ ಅಂತಂದರೆ ದಟ್ ಎಲಿಮೆಂಟ್ ವಿಚ್ ಇಸ್ ಟೇಕನ್ ಆಸ್ ಮೆಗ್ನೀಷಿಯಮ್ ಅಂತ ಹೇಳ್ತೀವಿ. ಇದು ನೋಡಿ ಮೆಗ್ನೀಷಿಯಮ್. ಸೋಡಿಯಂ ಆದಮೇಲೆ ಒಂದು ಮೆಗ್ನೀಷಿಯಮ್ ಅಂತ ಬರುತ್ತೆ. ಅದಕ್ಕೆ ಅಟಾಮಿಕ್ ನಂಬರ್ ಬಂದು 12. ಇದು ಬಂದು ಸೆಕೆಂಡ್ ಪೀರಿಯಡ್ ಎಲಿಮೆಂಟು. ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ವೇಸ್ ಎಂಡ್ಸ್ ವಿತ್ NS1, 3s1 4s1 5s1 ಹಿಂಗೆ ಎಂಡ್ ಆಗುತ್ತೆ. ವೆರಾಸ್ ಆಲ್ಕಲೈನ್ ಅರ್ತ್ ಮೆಟಲ್ ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ತೊಗೊಂಡಾಗ ನೋಡಿ ಬರೀತಾ ಇದ್ದೀನಿ. ವಿತ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ 12 ಇದೆ. ದೇರ್ಫೋರ್ ಇಫ್ ಐ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸೊ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 1s2 ಇಂದ ಶುರುವಾಗುತ್ತೆ, 2s2 2p6 ಆ್ಯಂಡ್ 3s2. ಆ್ಯಂಡ್ ನೋಡಿ ಅಗೈನ್ 1s2 ಇಂದ 2p6 ಅಂತ ತೊಗೊಂಡ್ರೆ ಇದನ್ನು ನಾವು ನೋಬಲ್ ಗ್ಯಾಸ್ ಅಂತ ಇನ್ ಟರ್ಮ್ಸ್ ಆಫ್ ನೋಬಲ್ ಗ್ಯಾಸ್ ರೆಪ್ರೆಸೆಂಟ್ ಮಾಡಿದ್ರೆ ನಿಯಾನ್ ಕೋರ್ ಅಂತ ತೊಗೊಳ್ತೀನಿ. ಆ್ಯಂಡ್ ಇಟ್ ಈಸ್ ಫೈನಲಿ ದ ಲಾಸ್ಟ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 3s2.
ends with NS2 ಅಂತ ಹೇಳ್ತಾನೆ. Therefore the general electronic configuration of the first and the second group elements ends with ಫಸ್ಟ್ ಗ್ರೂಪಲ್ಲಿ NS1 ಇಂದ ಎಂಡ್ ಆಗುತ್ತೆ, ಸೆಕೆಂಡ್ ಗ್ರೂಪಲ್ಲಿ NS2 ಇಂದ ಎಂಡ್ ಆಗುತ್ತೆ. Therefore ಸೊ ಈಗ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಲೇ ಹೇಳಿದ್ದೀನಿ ನಿಮಗೆ. ಸೊ ಇದು ನೋಡಿ ಇಲ್ಲಿ ಟೇಬಲ್ ತೋರಿಸಿದ್ದೀನಲ್ಲ, ಈ ಟೇಬಲು ಬಂದು ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂತ ತಗೊಳ್ತೀವಿ. ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮು, ರುಬಿಡಿಯಮು, ಸೀಸಿಯಮ್ಮು. ಸೊ ಈಗ ನೋಡಿದ್ರೆ ಕಾಣುತ್ತೆ ನಿಮಗೆ ಅಲ್ಲಿ. ಸೊ ಔಟರ್ ಮೋಸ್ಟ್ ಶೆಲ್ ಅಥವಾ ಲಾಸ್ಟ್ ಎಲೆಕ್ಟ್ರಾನ್ ಅಂತ ತಗೊಂಡಾಗ ದ ಲಾಸ್ಟ್ ಎಲೆಕ್ಟ್ರಾನ್ ಗೆಟ್ಸ್ ಎಂಟರ್ಡ್ ಇಂಟು ದ ಎಸ್ ಆರ್ಬಿಟಲ್. ಸೊ ಅದರಲ್ಲಿ ಎಂಡ್ಸ್ ವಿತ್ NS1 ಅಂತ ತಗೊಳ್ತೀನಿ. ಲಿಥಿಯಮ್ ತಗೊಂಡಾಗ 2s1 ಬರುತ್ತೆ, ಸೆಕೆಂಡ್ ಶೆಲ್ಲು. ಸೋಡಿಯಂ ಬಂದಾಗ 3s1 ಥರ್ಡ್ ಶೆಲ್ಲು. ಪೊಟ್ಯಾಷಿಯಮ್ ಬಂದಾಗ 4th ಶೆಲ್ಲು 4s1. ರುಬಿಡಿಯಮ್ 5s1. ಲಾಸ್ಟಲ್ಲಿ ಸೀಸಿಯಮ್ ಬಂದು 6s1. ಹೀಗೆ. ಬಟ್ ನೋಬಲ್ ಗ್ಯಾಸ್ ಕೋರ್ ಅಂತ ಬಂದಾಗ ಒಂದೊಂದು ಎಲಿಮೆಂಟ್ಗೂ ಚೇಂಜ್ ಆಗ್ತಾಯಿದೆ. ಫಸ್ಟು ಲಿಥಿಯಮ್ ತೊಗೊಂಡಾಗ ಹೀಲಿಯಮ್ ಕೋರ್ ಅಂತ ತೊಗೊಳ್ತೀನಿ. ಸೋಡಿಯಮ್ ಬಂದಾಗ ನಿಯಾನ್ ಕೋರು, ಪೊಟ್ಯಾಷಿಯಮ್ಗೆ ಆರ್ಗಾನ್ ಕೋರು, ರುಬಿಡಿಯಮ್ಗೆ ಕ್ರೆಪ್ಟಾನ್ ಕೋರು, ಸೀಸಿಯಮ್ಗೆ ಕ್ಸೆನಾನ್ ಕೋರ್ ಅಂತ ಹೇಳ್ತಾನೆ. ಹೀಗೆ. ಸೊ ದೇಫೋ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಗ್ಗೆ ಹೇಳಿದ್ದೀನಿ. ಇದು ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಅದರಲ್ಲಿ ಫಸ್ಟು ಗ್ರೂಪ್ ಎಲಿಮೆಂಟ್ಸ್, ಫಸ್ಟು ಆಲ್ಕಲಿ ಮೆಟಲ್ಸ್ ಅಂತ ತೊಗೊಂಡಿದ್ದೀನಿ. ವಾಟ್ ಆರ್ ದಿಸ್ ಆಲ್ಕಲಿ ಮೆಟಲ್ಸ್ ಅಂತಂದ್ರೆ ಏನು? ಆಲ್ಕಲಿ ಮೆಟಲ್ಸ್ ಅಂತಂದರೆ ದೇ ಆರ್ ನಥಿಂಗ್ ಬಟ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 1. ಇಲ್ಲೇ ತೋರಿಸ್ತೀನಿ. ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಪೀರಿಯಡಿಕ್ ಟೇಬಲ್ ಜನರಲಿ ದೇ ಆರ್ ನೋನ್ ಆಸ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ದೇ ಆರ್ ಆಲ್ಸೋ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ವೈ ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ ಮೆಟಲ್ಸ್ ಹಿಯರ್ ಅಂತಂದರೆ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಜನರಲಿ ದೇ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಆಲ್ಕಲಿ ಅಂತ ಹೇಳ್ತೀವಿ. ಯಾಕೆ ಅದನ್ನು ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತೀವಿ ಅಂತಂದರೆ, ಸೊ ಈ ಆಲ್ಕಲಿ ಮೆಟಲ್ಸ್ ಅಂತ ಅಂದರೆ ಅದಕ್ಕೊಂದು ಎಬಿಲಿಟಿ ಏನು ಅಂತಂದರೆ, ದೀಸ್ ಸೋಡಿಯಂ ಆಲ್ಕಲಿ ಮೆಟಲ್ ದೇ ಕ್ಯಾನ್ ಅಂಡರ್ಗೋ ವಿಗರಸ್ಲಿ ರಿಯಾಕ್ಷನ್ ವಿತ್ ವಾಟರ್ ಅಂತ ಹೇಳ್ತಾನೆ ಟು ಪ್ರೊಡ್ಯೂಸ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾನೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಲಿಬರೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಅಂದರೆ ಸೊ ನೀವು ಯಾವುದೇ ಆಲ್ಕಲಿ ಮೆಟಲ್ನ ತೊಗೊಂಡು ವಾಟರ್ ಜೊತೆ ರಿಯಾಕ್ಷನ್ ಮಾಡಿದಾಗ ಸೊ ಅಲ್ಲೊಂದು ಹೈಡ್ರಾಕ್ಸೈಡ್ ಕಾಂಪೌಂಡ್ ಫಾರ್ಮೇಷನ್ ಮಾಡುತ್ತೆ. ದೀಸ್ ಹೈಡ್ರಾಕ್ಸೈಡ್ ಕಾಂಪೌಂಡನ್ನು ನಾವು ಇಲ್ಲಿ ಆಲ್ಕಲೀಸ್ ಅಂತ ಹೇಳ್ತೀವಿ. ದೇ ಆರ್ ಕಾಲ್ಡ್ ಆಸ್ ಆಲ್ಕಲಿ. ಆಲ್ಕಲಿ ಅಂತಂದರೆ ದೇ ಆರ್ ನಥಿಂಗ್ ಬಟ್ ಬೇಸಸ್ ಅಂತ ಹೇಳ್ತಾನೆ. ದೇಫೋ ಸಿನ್ಸ್ ದೇ ಕ್ಯಾನ್ ಏಬಲ್ ಟು ಪ್ರೊಡ್ಯೂಸ್ ಆರ್ ಜನರೇಟ್ ಬೇಸಸ್ ಅಥವಾ ಬೇಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ದೀಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸನ್ನು ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಅಂಡಲ್ಲ ಒಂದು ಪ್ರಾಪರ್ಟಿ ಕೊಟ್ಟಿದ್ದಾನೆ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡು ಹೇಳ್ತಾ ಇದೆ ನಿಮಗೆ. ಆಲ್ಕಲಿ ಮೆಟಲ್ಸ್ದು ಜನರಲ್ ಔಟರ್ ಮೋಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ ಟೇಕನ್ ಆಸ್ ನೋಬಲ್ ಗ್ಯಾಸ್ ಕೋರ್ NS1 ಅಂತ ಹೇಳ್ತಾನೆ. ಅದರಲ್ಲಿ ಸೋಡಿಯಂ ಆಟಮ್ ತೋರಿಸಿದೆ ನಿಮಗೆ. ಸೊ ಅದೇ ಥರ ಇನ್ನೊಂದು ಎಲಿಮೆಂಟ್ ನೋಡಿ, ಲಿಥಿಯಮ್ ಅಂತ ತೊಗೊಂಡ್ರೆ ಲಿಥಿಯಮ್ದು ಅಟಾಮಿಕ್ ನಂಬರ್ 3 ಅಂತ ತೊಗೊಂಡು ಸೊ ಇಫ್ ಐ ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s1 ಅಂತ ಹೇಳ್ತಾನೆ. ಇಲ್ಲಿ 1s2 ಬರುತ್ತಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ನೋಬಲ್ ಗ್ಯಾಸ್ ಹೀಲಿಯಮ್ ಅಂತ ಹೇಳ್ತಾನೆ. ದೇಫರ್ ಇಲ್ಲಿ ಹೀಲಿಯಮ್ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಫೈನಲಿ ಎಂಡ್ಸ್ ವಿತ್ 2s1 ಇಂದ ಎಂಡ್ ಆಗುತ್ತೆ. ಹೀಗೆ ಪ್ರತಿ ಎಲಿಮೆಂಟ್ ತೊಗೊಂಡಾಗ ನಿಮಗೆ ಸೊ ಇದೇ ರೀತಿ ಸೇಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಆಲ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ಗೆ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹೆಂಗೆ ಬರುತ್ತೆ ಅಂತ ನೋಬಲ್ ಗ್ಯಾಸ್ ಕೋರ್ NS1 ಅಂತ ತೊಗೊಳ್ತೀವಿ. ಆ್ಯಂಡ್ ದೆನ್ ಸಮ್ ಪ್ರಾಪರ್ಟೀಸ್ ಅಂತ ತೊಗೊಂಡಾಗ ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ಹೇಳಿದ್ದಾನೆ. ಸೊ ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ರೆ ಮೆಲ್ಟಿಂಗ್ ಪಾಯಿಂಟ್ ವೇರಿಯೇಷನ್ ಆಗೋದು, ಡೆನ್ಸಿಟಿ ಬಗ್ಗೆ ಹೇಳಿದ್ದಾನೆ. ನಮಗೇನು ಬೇಕಿಲ್ಲ, ಇದು ಜಾಸ್ತಿ ಏನು ಬೇಕಿಲ್ಲ. ಒಂದು ಅಟಾಮಿಕ್ ರೇಡಿಯಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಅಲ್ಲಿ ಟೇಬಲ್ನಲ್ಲಿ ತೋರಿಸ್ತಾ ಇದ್ದಾನೆ ದ ಅಟಾಮಿಕ್ ರೇಡಿಯಸ್. ಸೊ ಅಟಾಮಿಕ್ ರೇಡಿಯಸ್ ಬಗ್ಗೆ ನಾವು ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸಲ್ಲಿ ನೋಡಿದ್ದೀವಿ. ದಟ್ ಕ್ಯಾನ್ ಬಿ ಮೆಜರ್ಡ್ ಇನ್ ದ ಫಾರ್ಮ್ ಆಫ್ ಕೋವಲೆಂಟ್ ರೇಡಿಯಸ್ ಅಥವಾ ಇನ್ ದ ಫಾರ್ಮ್ ಆಫ್ ಮೆಟಾಲಿಕ್ ರೇಡಿಯಸ್ ಆರ್ ಇನ್ ದ ಫಾರ್ಮ್ ಆಫ್ ವ್ಯಾನ್ ಡೆ ವಾಲ್ಸ್ ರೇಡಿಯಸ್ ಅಂತ ಹೇಳ್ತಾ ಇದ್ದ. ಇಲ್ಲಿ ಅಟಾಮಿಕ್ ರೇಡಿಯಸ್ ಆಫ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಾಗುತ್ತೆ, ಡೌನ್ ದ ಗ್ರೂಪ್ ನಮಗೆ ಗೊತ್ತಿದೆ ನೋಡಿ. ಡೌನ್ ದ ಗ್ರೂಪ್ ದ ಅಟಾಮಿಕ್ ರೇಡಿಯಸ್ ಆಫ್ ದ ಎಲಿಮೆಂಟ್ಸ್ ಜನರಲಿ ಇಟ್ ವಿಲ್ ಬಿ ಇನ್ಕ್ರೀಸಸ್ ಅಂತ ಹೇಳ್ತಾನೆ. ನಮಗೆ ಗೊತ್ತಿದೆ ಡೌನ್ ದ ಗ್ರೂಪ್ ಏನಾಗುತ್ತೆ, ಅಟಾಮಿಕ್ ರೇಡಿಯಸ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದೇಫೋ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಸೈಜ್ ಆಫ್ ಅನ್ ಆಟಮ್ ಡಿಕ್ರೀಸಸ್. ವೆರಾಸ್ ಡೌನ್ ದ ಗ್ರೂಪ್ ನಮಗೆ ಗೊತ್ತಿದೆ. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಆಲ್ಕಲಿ ಮೆಟಲ್ಸಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ತೊಗೊಂಡಾಗ ಫ್ರಮ್ ಲಿಥಿಯಮ್ ಟು ಸೀಸಿಯಮ್ ನಾವು ವೆನ್ ವಿ ಮೂವ್ ಡೌನ್, ಫ್ರಮ್ ಲಿಥಿಯಮ್ ಟು ಸೀಸಿಯಮ್ ಮೂವ್ ಡೌನ್ ಆದಾಗ ಅಲ್ಲಿ ಅಟಾಮಿಕ್ ಸೈಜ್ ನೋಡಿ ಅಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಇನ್ ಟರ್ಮ್ಸ್ ಆಫ್ ಆ್ಯಂಗ್ಸ್ಟಾನ್ ಯೂನಿಟ್ ಕೊಟ್ಟಿದ್ದಾನೆ ಇಲ್ಲಿ. ಇದನ್ನು ನಾವು ನ್ಯಾನೋಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ವಿ. ಸೊ ನ್ಯಾನೋಮೀಟರ್ ತೊಗೊಂಡ್ರೆ ಅಥವಾ ಪೈಕೋಮೀಟರ್ನ ತೊಗೊಂಡ್ರೆ ಇದನ್ನು ನ್ಯಾನೋಮೀಟರಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 152 ಪೈಕೋಮೀಟರ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ 152 ಪೈಕೋಮೀಟರ್ ಆ್ಯಂಡ್ 186 ಪೈಕೋಮೀಟರ್, 227 ಪೈಕೋಮೀಟರ್, 247, 265 ಹಿಂಗೆ ಬರ್ತಾಯಿದೆ. ಅಥವಾ ಆ್ಯಂಗ್ಸ್ಟಾನ್ ಯೂನಿಟಲ್ಲಿ ಇದನ್ನು 1.52 ಆ್ಯಂಗ್ಸ್ಟಾನ್, 1.86, 2.27, 2.47, 2.65
ಅಂದರೆ ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಇಲ್ಲಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಹೇಳಿದ್ದೀನಿ, ಡೌನ್ ದ ಗ್ರೂಪ್ ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟ್ಗೆ ಹೋಗ್ತಾ ಹೋದಂಗೆ ಅಲ್ಲಿ ನಂಬರ್ ಆಫ್ ಶೆಲ್ ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಶೆಲ್ ಜಾಸ್ತಿ ಆದಾಗ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟ್ರಲ್ ನ್ಯೂಕ್ಲಿಯಸ್ಗೂ ಮತ್ತು ಔಟರ್ ಮೋಸ್ಟ್ ಶೆಲ್ಗೂ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಟಾಮಿಕ್ ರೇಡಿಯಸ್ ಜಾಸ್ತಿ ಆಗುತ್ತೆ. ಇದು ಸೊ ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳ್ತಾನೆ. ಇನ್ನೊಂದು ಕೊನೆಯಲ್ಲಿ ಇನ್ನೊಂದು ಪ್ರಾಪರ್ಟಿ ತೋರಿಸಿನಲ್ಲಿ ಅಯನೈಸೇಷನ್ ಎಂಥಾಲ್ಪಿ. ದಟ್ ಇಸ್ ದ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ. ಅಯನೈಸೇಷನ್ ಎಂಥಾಲ್ಪಿ ಅಂತಂದರೆ ಗೊತ್ತಿದೆ ನಿಮಗೆ. ಸೊ ಇಟ್ ಈಸ್ ನಥಿಂಗ್ ಬಟ್ ದ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ರಿಮೂವ್ ದ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅಂತ ಹೇಳ್ತಾನೆ. ಅಥವಾ ಲಾಸ್ಟ್ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಫ್ರಮ್ ದ ನ್ಯೂಟ್ರಲ್ ಗೇಷಿಯಸ್ ಆಟಮ್ ಅಂತ ಅಂದರೆ ಆವಾಗ ನಾವು ಸರ್ಟನ್ ಅಮೌಂಟ್ ಆಫ್ ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿನ ಆ ಆಟಮ್ಗೆ ನಾವು ಸಪ್ಲೈ ಮಾಡಬೇಕು. ಆ್ಯಂಡ್ ವಾಟ್ ಎವರ್ ದ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ರಿಮೂವ್ ದ ಡಿಫ್ರೆನ್ಷಿಯೇಟಿಂಗ್ ಎಲೆಕ್ಟ್ರಾನ್ ಅಥವಾ ಲಾಸ್ಟ್ ಎಲೆಕ್ಟ್ರಾನ್ ಫ್ರಮ್ ದ ನ್ಯೂಟ್ರಲ್ ಗೇಷಿಯಸ್ ಆಟಮಿಂದ ರಿಮೂವ್ ಮಾಡೋದಕ್ಕೆ ಏನು ಎನರ್ಜಿ ಸಪ್ಲೈ ಮಾಡ್ತೀವಿ, ಆ್ಯಂಡ್ ದಟ್ ಎನರ್ಜಿ ವಿಚ್ ಈಸ್ ಟೇಕನ್ ಆಸ್ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತೀವಿ. ಸೊ ದೇರ್ಫೋರ್ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಡೌನ್ ದ ಗ್ರೂಪು ಅಥವಾ ಆಲ್ಕಲಿ ಮೆಟಲ್ಸಲ್ಲಿ ಫ್ರಮ್ ಲಿಥಿಯಮ್ ಟು ಸೀಸಿಯಮ್ ಹೋದಾಗ ಅಲ್ಲಿ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ. ಸೊ ನಿಮಗೆ ಗೊತ್ತಿದೆ, ಡೌನ್ ದ ಗ್ರೂಪು ಅಯನೈಸೇಷನ್ ಎಂಥಾಲ್ಪಿ ಅಥವಾ ಡೌನ್ ದ ಗ್ರೂಪು ಅಟಾಮಿಕ್ ಸೈಜು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯಸ್ಗೂ ಮತ್ತು ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ ಅಥವಾ ಔಟರ್ ಮೋಸ್ಟ್ ಶೆಲ್ಗೂ ಡಿಸ್ಟೆನ್ಸು ಜಾಸ್ತಿ ಆಯಿತು. ಆವಾಗ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಹೋದಂಗೆ ದ ನ್ಯೂಕ್ಲಿಯರ್ ಚಾರ್ಜ್ ಅಥವಾ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತ ಹೇಳ್ತೀವಿ, ಅಥವಾ ಅಟ್ರಾಕ್ಷನ್ ಬಿಟ್ವೀನ್ ದ ಸೆಂಟ್ರಲ್ ಪಾಸಿಟಿವ್ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಲಾಸ್ಟ್ ಎಲೆಕ್ಟ್ರಾನ್ ದಟ್ ಈಸ್ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನು ಅಟ್ರಾಕ್ಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆದಾಗ, ಅಟ್ರಾಕ್ಷನ್ ಕಡಿಮೆ ಇದ್ದಾಗ ಅಲ್ಲಿ ನಾವು ವಿ ಕ್ಯಾನ್ ಸಪ್ಲೈ ಲೆಸ್ಸರ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ ದ ಎಲೆಕ್ಟ್ರಾನ್ ಅಂತ ಹೇಳ್ತಾನೆ. ಒಂದು ಟ್ರೆಂಡ್ ಗೊತ್ತಿದೆ ನಿಮಗೆ, ಅಯನೈಸೇಷನ್ ಎಂಥಾಲ್ಪಿ ಇನ್ ದ ಪಿರಿಯಡಿಕ್ ಟೇಬಲ್ನಲ್ಲಿ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ಅಕ್ರಾಸ್ ದ ಪೀರಿಯಡ್ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಡ್ಯೂ ಟು ದ ಡಿಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಅಂತ ಹೇಳ್ತಾನೆ. ವರಾಸ್ ಡೌನ್ ದ ಗ್ರೂಪ್ ಆಫ್ ದ ಪಿರಿಯಡಿಕ್ ಟೇಬಲ್ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಇಟ್ ವಿಲ್ ಬಿ ಡಿಕ್ರೀಸಸ್. ಯಾಕೆ ಡಿಕ್ರೀಸ್ ಆಗುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಅಂತ ಹೇಳ್ತಾನೆ. ಅಟಾಮಿಕ್ ಸೈಜ್ ಜಾಸ್ತಿ ಆಗ್ತಾ ಹೋದಂಗೆ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸ್ ಆಗುತ್ತೆ. ನಿಮಗೆ ಕಾಣ್ತಾ ಇದೆ ಇಲ್ಲಿ ಅಯನೈಸೇಷನ್ ಎಂಥಾಲ್ಪಿನ ತೋರಿಸಿದ್ದಾನೆ. ಲಿಥಿಯಮ್ ಎಲಿಮೆಂಟ್ಗೆ ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ತೊಗೊಂಡ್ರೆ ಇಟ್ ಈಸ್ ಟೇಕನ್ ಆಸ್ 520 kilojoules ಆಫ್ ಹೀಟ್ ಎನರ್ಜಿ. ಅಂದರೆ ಲಿಥಿಯಮ್ ಆಟಮಲ್ಲಿ ಲಾಸ್ಟ್ ಎಲೆಕ್ಟ್ರಾನ್, ಥರ್ಡ್ ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕು ಅಂತಂದರೆ ನಾವು 520 kilojoules ಆಫ್ ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು. ಇದೇ ಹೈಯೆಸ್ಟು ಆ ಗ್ರೂಪಲ್ಲಿ. ನೆಕ್ಸ್ಟ್ ಎಲಿಮೆಂಟು ಸೋಡಿಯಂ ಬರುತ್ತೆ ನೋಡಿ. ಸೋಡಿಯಮ್ಗೆ ಅಯನೈಸೇಷನ್ ಎಂಥಾಲ್ಪಿ ನೋಡಿ ಡಿಕ್ರೀಸ್ ಆಯಿತು, 496 kilojoules ಆಯಿತು. ನೆಕ್ಸ್ಟ್ ಎಲಿಮೆಂಟ್ಗೆ 419, ನೆಕ್ಸ್ಟ್ ಎಲಿಮೆಂಟು 403 ಆ್ಯಂಡ್ ದ ಲಾಸ್ಟ್ ಎಲಿಮೆಂಟ್ಗೆ 376. ಟ್ರೆಂಡ್ ತೋರಿಸ್ತಾ ಇದೆ ನಿಮಗೆ. ಅಯನೈಸೇಷನ್ ಎಂಥಾಲ್ಪಿ ಆಫ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸು ಡಿಕ್ರೀಸಸ್ ಡೌನ್ ದ ಗ್ರೂಪ್ ಅಂತ ಹೇಳ್ತಾ ಇದೆ. ಇಟ್ ಈಸ್ ಬಿಕಾಸ್ ಆಫ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಸೈಜ್ ಅಂತ ಹೇಳ್ತಾನೆ. ಆ್ಯಂಡ್ ಇನ್ ಅಡಿಷನ್ ಟು ದಿಸ್ ಅಟಾಮಿಕ್ ಪ್ರಾಪರ್ಟೀಸ್ ಜೊತೆಗೆ ಇಫ್ ಐ ಟೇಕ್ ಸಮ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಅಂತ ತಗೊಂಡಾಗ, ಸೊ ಏನೇನು ಬರುತ್ತೆ ಇಲ್ಲಿ ಪ್ರಾಪರ್ಟೀಸ್ ಅಂತ ಬಂದಾಗ, ದೀಸ್ ಆಲ್ಕಲಿ ಮೆಟಲ್ಸ್ ದೇ ಆರ್ ಸಿಲ್ವರಿ, ವೈಟ್, ಸಾಫ್ಟ್ ಆ್ಯಂಡ್ ಲೈಟ್ ಮೆಟಲ್ಸ್ ಅಂತ ಹೇಳ್ತಾನೆ. ಸೊ ಯೂಸಲಾಗಿ ಹೇಗಿರುತ್ತೆ ಆಲ್ಕಲಿ ಮೆಟಲ್ಸ್ ಅಂತಂದರೆ, ಆ್ಯಂಡ್ ಇನ್ನೊಂದು ಪಾಯಿಂಟ್ ಇಲ್ಲಿ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸು, ಎಸ್ ಬ್ಲಾಕ್ ಎಲಿಮೆಂಟ್ಸಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸನ್ನು ನಾವು ಮೆಟಲ್ಸ್ ಅಂತ ಹೇಳ್ತೀವಿ. ಅಂದರೆ ಆಲ್ ದೀಸ್ ಆರ್ ನಥಿಂಗ್ ಬಟ್ ದ ಮೆಟಾಲಿಕ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ದೇ ಕ್ಯಾನ್ ಶೋಸ್ ದ ಮೆಟಾಲಿಕ್ ಕ್ಯಾರೆಕ್ಟರ್ಸ್. ಆ್ಯಂಡ್ ಫಿಸಿಕಲಿ ಹೇಗಿರುತ್ತೆ ಈ ಮೆಟಲ್ಸು, ಎಸ್ ಬ್ಲಾಕ್ ಎಲಿಮೆಂಟ್ಸು ಅಂತಂದರೆ, ಸೊ ಫಸ್ಟ್ ಪ್ರಾಪರ್ಟಿ ಹೇಳುತ್ತೆ ಅಲ್ಲಿ, ದೇ ಆರ್ ಆಲ್ ಸಿಲ್ವರಿ ವೈಟ್ ಮೆಟಲ್. ನೀವು ನೋಡಿರ್ಬೋದು ಸೋಡಿಯಂ ಮೆಟಲ್ನ ನಿಮ್ಗೆ ತೋರಿಸಿದ್ದೇನೇನೋ ಗೊತ್ತಿಲ್ಲ ಲ್ಯಾಬಲ್ಲಿ. ಸೋಡಿಯಂ ಮೆಟಲ್ಲು ನಿಮಗೆ ಸಿಲ್ವರಿ ವೈಟ್ ಮೆಟಲ್, ಅಂದರೆ ಅದ್ರ ಕಲರ್ ಹೆಂಗಿರುತ್ತೆ ಅಂದರೆ ಸಿಲ್ವರ್ ಕಲರ್ ಇರುತ್ತೆ, ಸಿಲ್ವರಿ ವೈಟ್ ಇರುತ್ತೆ, ಮತ್ತು ಅದು ತುಂಬ ಸಾಫ್ಟ್ ಇರುತ್ತೆ. ಸೋಡಿಯಂ ಮೆಟಲ್ ಟಚ್ ಮಾಡೋದು ಸಾಕು, ತುಂಬ ಸಾಫ್ಟ್ ಇದೆ. ಆ್ಯಂಡ್ ಸೊ ಇಟ್ ಈಸ್ ಲೈಟ್ ಮೆಟಲ್ ಅಂತ ಹೇಳ್ತಾನೆ. ಆ್ಯಂಡ್ ಅದರದ್ದು ಸೊ ಡೆನ್ಸಿಟಿ ತೊಗೊಂಡಾಗ ಅಥವಾ ಅದರ ನೇಚರ್ ಅಂತ ತೊಗೊಂಡಾಗ ಇಟ್ ಈಸ್ ಲೈಟರ್ ಅಂತ ಹೇಳ್ತಾನೆ. ಇದು ಫಸ್ಟ್ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಆ್ಯಂಡ್ ಬಿಕಾಸ್ ಆಫ್ ದ ಲೈಟ್ ನೇಚರ್, ದ ಸೆಕೆಂಡ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ, ದೇ ಹ್ಯಾವ್ ಲೋ ಡೆನ್ಸಿಟಿ ವಿಚ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್ ಫ್ರಮ್ ಲಿಥಿಯಮ್ ಟು ಸೀಸಿಯಮ್ ಅಂತ ಹೇಳ್ತಾನೆ. ಯೂಸಲಾಗಿ ಪಿರಿಯಡಿಕ್ ಟೇಬಲ್ನಲ್ಲಿ ಎಲಿಮೆಂಟ್ಸನ್ನು ತೊಗೊಂಡಾಗ ಲೆಫ್ಟಿಂದ ರೈಟ್ ಸೈಡ್ಗೆ ಮೂವ್ ಆಗ್ತಾ ಹೋಗ್ಬೇಕಾದ್ರೆ ಡೆನ್ಸಿಟಿ ಆಫ್ ದ ಮೆಟಲ್ಸ್ ಏನಾಗುತ್ತೆ ಅಂತಂದರೆ, ಸೊ ಡೆನ್ಸಿಟಿ ಆಫ್ ದ ಮೆಟಲ್ಲು ಜನರಲಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ತುಂಬ ಕಡಿಮೆ ಇರುತ್ತೆ. ಇಲ್ಲಿ ಡೆನ್ಸಿಟಿನೂ ತೋರಿಸಿದ್ದಾನೆ, ಇಲ್ಲಿ ನೋಡಿ ಡೆನ್ಸಿಟಿ ಇಲ್ಲಿ ತೋರಿಸಿದ್ದಾನೆ. ದಟ್ ಈಸ್ ಡೆನ್ಸಿಟಿ ಅಂತಂದರೆ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡಿದ್ರೆ, ಮಾಸ್ ಪರ್ ವಾಲ್ಯೂಮಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ, ಯೂಸಲಾಗಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ಗೆ ಡೆನ್ಸಿಟಿ ಲೋ ಇರುತ್ತೆ ಕಂಪೇರ್ ಟು ದ ನೆಕ್ಸ್ಟ್ ಹೈಯರ್ ಗ್ರೂಪ್ ಎಲಿಮೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ. ಬಟ್ ಡೌನ್ ದ ಗ್ರೂಪು ಡೆನ್ಸಿಟಿ ಏನಾಗ್ತಾಯಿದೆ ನೋಡಿ, ಡೌನ್ ದ ಗ್ರೂಪು ಡೆನ್ಸಿಟಿ ಕಾಣ್ತಾ ಇದೆ. ಡೌನ್ ದ ಗ್ರೂಪ್ ಡೆನ್ಸಿಟಿ ಇನ್ಕ್ರೀಸಸ್. ಸೊ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂತ, ವಿತ್ ದ ಇನ್ಕ್ರೀಸಿಂದ ಸೊ ನಂಬರ್ ಆಫ್ ಪ್ರೋಟಾನ್ಸು ಮತ್ತು ನ್ಯೂಟ್ರಾನ್ಸು ಮತ್ತು ಎಲೆಕ್ಟ್ರಾನ್ಸು ಎಲ್ಲ ಇನ್ಕ್ರೀಸ್ ಆಗೋದ್ರಿಂದ, ಮಾಸ್ ಜಾಸ್ತಿ ಆಗೋದ್ರಿಂದ
ವಿತ್ ದ ಇನ್ಕ್ರೀಸ್ ಇನ್ ದ ಅಟಾಮಿಕ್ ಮಾಸ್ ಆಫ್ ದ ಎಲಿಮೆಂಟ್ಸು ಡೆನ್ಸಿಟಿ ಆಫ್ ದ ಎಲಿಮೆಂಟ್ಸು ಇನ್ಕ್ರೀಸ್ ಆಗುತ್ತೆ. ಯೂಸ್ವಲ್ ಆಗಿ ಡೆನ್ಸಿಟಿ ಕಡಿಮೆ ಇರುತ್ತೆ ಆಲ್ಕಲಿ ಮೆಟಲ್ಸ್ಗೆ. ಬಟ್ ಡೌನ್ ದ ಗ್ರೂಪ್ ಏನಾಗುತ್ತೆ, ಡೌನ್ ದ ಗ್ರೂಪ್ ಇಟ್ ವಿಲ್ ಬಿ ಇನ್ಕ್ರೀಸಸ್. ಸೊ ಅದನ್ನು ಟೇಬಲ್ನಲ್ಲಿ ತೋರಿಸಿದ್ದಾನೆ, ನಿಮ್ಗೆ ಕಾಣ್ತಾ ಇದೆ. ಫಸ್ಟ್ ಎಲಿಮೆಂಟ್ಗೆ 0.53 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಇದ್ದರೆ, ನೆಕ್ಸ್ಟು ಸೋಡಿಯಂ ಎಲಿಮೆಂಟ್ಗೆ 0.97 ಇದೆ, ಪೊಟ್ಯಾಷಿಯಮ್ಗೆ 0.86 ಇದೆ. ಆ್ಯಂಡ್ ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಬಿಕಾಸ್ ಆಫ್ ಸರ್ಟನ್ ರೀಸನಲ್ಲಿ. ನೆಕ್ಸ್ಟ್ ಎಲಿಮೆಂಟ್ಗೆ 1.53 ಇದೆ, ಲಾಸ್ಟ್ ಎಲಿಮೆಂಟ್ಗೆ 1.88 ಇದೆ. ಸೊ ಹೀಗೆ ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ, ಡೆನ್ಸಿಟಿ ಆಫ್ ದ ಮೆಟಲ್ಸು ಇನ್ಕ್ರೀಸ್ ಆಗುತ್ತೆ. ಬಟ್ ಯೂಸ್ವಲ್ ಆಗಿ ಡೆನ್ಸಿಟಿ ಆಫ್ ದ ಆಲ್ಕಲಿ ಮೆಟಲ್ಸು ಇಟ್ ಈಸ್ ವೆರಿ ಲೆಸ್ ಅಂತ ಹೇಳ್ತಾನೆ. ಇದು ಸೆಕೆಂಡ್ ಪ್ರಾಪರ್ಟಿ. ದ ನೆಕ್ಸ್ಟ್ ಪ್ರಾಪರ್ಟಿ, ದ ಮೆಲ್ಟಿಂಗ್ ಆ್ಯಂಡ್ ದ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಫ್ರಮ್ ಲಿಥಿಯಮ್ ಟು ಸೀಸಿಯಮ್. ಸೊ ಅಲ್ಲಿ ಟೇಬಲಲ್ಲಿ ತೋರಿಸಿದಾನೆ ಮೆಲ್ಟಿಂಗ್ ಪಾಯಿಂಟು ಮತ್ತು ಬಾಯ್ಲಿಂಗ್ ಪಾಯಿಂಟು. ಜನರಲ್ ಆಗಿ ಡೌನ್ ದ ಗ್ರೂಪ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ವಿತ್ ದ ಇನ್ಕ್ರೀಸ್ ಇನ್ ದ ಸೈಜ್ ಆಫ್ ಎನ್ ಆಟಮ್ ಆ್ಯಂಡ್ ದ ಮಾಸ್ ಆಫ್ ಎನ್ ಆಟಮ್ ಅಂತ ಹೇಳ್ತಾನೆ. ಅದಾದಮೇಲೆ ದ ಆಲ್ಕಲಿ ಮೆಟಲ್ಸ್ ಆ್ಯಂಡ್ ದೇರ್ ಸಾಲ್ಟ್ ಇಂಪಾರ್ಟ್ ಕ್ಯಾರೆಕ್ಟರಿಸ್ಟಿಕ್ ಕಲರ್ ಟು ದ ಫ್ಲೇಮ್ ಇನ್ ಬುನ್ಸನ್ ಬರ್ನರ್ ಅಂತ ಹೇಳ್ತಾನೆ. ಯೂಸಲ್ ಆಗಿ ನೀವು ಆಲ್ಕಲಿ ಮೆಟಲ್ಸನ್ನು ತೊಗೊಂಡ್ರೆ ಅಥವಾ ಕಾಂಪೌಂಡ್ಸ್ ಆಫ್ ಆಲ್ಕಲಿ ಮೆಟಲ್ಸನ್ನು ತೊಗೊಂಡಾಗ ದೇ ಕ್ಯಾನ್ ಗಿವ್ ಇಂಪಾರ್ಟ್ ಅಂತಂದರೆ ಸೊ ಕೊಡೋದು, ಇಂಪಾರ್ಟ್ ಅಂತಂದರೆ ಟು ಗಿವ್ ಎ ಡೆಫಿನಿಟ್ ಕಲರ್ ಟು ದ ಬುನ್ಸನ್ ಫ್ಲೇಮ್ ಅಂತ ಹೇಳ್ತಾನೆ. ನೀವು ನೋಡಿದ್ರಿ ಸಾಲ್ಟ್ ಅನಾಲಿಸಿಸ್ ಮಾಡಬೇಕಾದ್ರೆ ನೋಡ್ತಾಯಿದ್ರಿ, ಸಾಲ್ಟ್ ಅನಾಲಿಸಿಸಲ್ಲಿ ಏನು ಮಾಡ್ತಾಯಿದ್ರಿ, ಸಾಲ್ಟ್ನ ತೊಗೊಂಡು ಅದನ್ನು HCl ಜೊತೆ ಪೇಸ್ಟ್ ಮಾಡಿ ಫ್ಲೇಮ್ಗೆ ಹಿಡಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮಾಡಿದ್ರಿ ಅನಿಸುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಅದು ಬ್ರಿಕ್ ರೆಡನ್ನು ಕೊಡ್ತಾಯಿತ್ತು, ಅಂದರೆ ಆ ಫ್ಲೇಮ್ಗೆ ಒಂದು ಡೆಫಿನಿಟ್ ಕಲರ್ನ ಕೊಡ್ತಾಯಿತ್ತು. ಸೊ ಕ್ಯಾಲ್ಶಿಯಂ ಬಂದೋದು ಯೂಸಲ್ ಆಗಿದ್ದು ಸೆಕೆಂಡ್ ಗ್ರೂಪ್ ಎಲಿಮೆಂಟು, ಆಲ್ಕಲೈನ್ ಅರ್ತ್ ಮೆಟಲು ಎಸ್ ಬ್ಲಾಕ್ ಎಲಿಮೆಂಟ್ ಅಂತ ತೊಗೊಳ್ತೀವಿ. ಸೊ ಅದೇ ಥರ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಏನಿದೆ ಆಲ್ಕಲಿ ಮೆಟಲ್ಸ್ ಇರ್ಬೋದು ಅಥವಾ ಆಲ್ಕಲಿ ಮೆಟಲ್ ಕಾಂಪೌಂಡ್ಸ್ ಇರ್ಬೋದು. ಸೊ ಆ ಆಲ್ಕಲಿ ಮೆಟಲ್ ಕಾಂಪೌಂಡ್ಸನ್ನು ನಾವು ಫ್ಲೇಮ್ಗೆ ಇಟ್ಟಾಗ ಬುನ್ಸನ್ ಫ್ಲೇಮ್ನಲ್ಲಿ ಅದನ್ನು ಹೀಟ್ ಮಾಡಿದ್ರೆ ಅಥವಾ ಸುಟ್ಟರೆ ಅದನ್ನು ಬರ್ನ್ ಮಾಡಿದ್ರೆ ಅದೇನು ಮಾಡುತ್ತೆ, ದೇ ಕ್ಯಾನ್ ಇಂಪೋರ್ಟ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ ಸ್ಪೆಸಿಫಿಕ್ ಕಲರ್ ಟು ದ ಬುನ್ಸನ್ ಫ್ಲೇಮ್ ಅಂತ ಹೇಳ್ತಾನೆ. ಯಾಕೆ ಕೊಡುತ್ತೆ ಅಂತಲೇ ಬಿಕಾಸ್ ಆಫ್ ದ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ. ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡುತ್ತೆ ಎಲಿಮೆಂಟ್ಸ್ ಒಳಗಡೆ ಎಲೆಕ್ಟ್ರಾನ್ಸು ಹೀಟ್ ಎನರ್ಜಿನ ಅಬ್ಸಾರ್ಬ್ ಮಾಡ್ಕೊಂಡು ಏನು ಮಾಡುತ್ತೆ, ಅದೇನು ಮಾಡುತ್ತೆ, ಎಲೆಕ್ಟ್ರಾನ್ಸ್ ಗೆಟ್ಸ್ ಎಕ್ಸೈಟೆಡ್ ಟು ದ ಹೈಯರ್ ಎನರ್ಜಿ ಲೆವೆಲ್. ನಿಮಗೆ ಇಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ನಲ್ಲಿ ನಿಮಗೆ ಹೇಳ್ತಾ ಇದೆ ನಿಮಗೆ ಅಲ್ಲಿ ಹೈಡ್ರೋಜನ್ ಸ್ಪೆಕ್ಟ್ರಮ್ ಬರುತ್ತೆ. ಹೈಡ್ರೋಜನ್ ಸ್ಪೆಕ್ಟ್ರಮಲ್ಲಿ ಬಾಮರ್ ಸೀರೀಸಲ್ಲಿ ಅಲ್ಲಿ 4 ಡಿಫ್ರೆಂಟ್ ಕಲರ್ಸ್ ಬರುತ್ತೆ, ಗ್ರೀನ್ ಕಲರು, ಬ್ಲೂ ಕಲರು, ಹೀಗೆ. ಸೊ 4 ರೆಡ್ ಕಲರು, ಈಗ 4 ಡಿಫ್ರೆಂಟ್ ಕಲರ್ಡ್ ಲೈನ್ ಸಿಗುತ್ತೆ. ಆ ಕಲರ್ ಯಾಕೆ ಬರುತ್ತೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ದ ಅಬ್ಸಾರ್ಪ್ಷನ್ ಆಫ್ ಎನರ್ಜಿ. ಸೊ ಅಬ್ಸಾರ್ಬ್ ಮಾಡುತ್ತೆ ಎಲೆಕ್ಟ್ರಾನು ಎನರ್ಜಿನ, ಅಬ್ಸಾರ್ಬ್ ಮಾಡಿ ಅದು ಹೈಯರ್ ಎನರ್ಜಿ ಲೆವೆಲ್ಗೆ ಅದು ಎಕ್ಸೈಟ್ ಆಗುತ್ತೆ ಅಥವಾ ಹೈಯರ್ ಎನರ್ಜಿ ಲೆವೆಲ್ಗೆ ಜಂಪ್ ಮಾಡುತ್ತೆ. ಆ ಹೈಯರ್ ಎನರ್ಜಿ ಲೆವೆಲ್ನಲ್ಲಿ ಅದು ಸೊ ಫಾರ್ ಎ ಲಾಂಗರ್ ಟೈಮ್ ಅದು ಸ್ಟೇ ಮಾಡೋದಿಲ್ಲ, ಬದಲಾಗಿ ಅದು ವಾಪಸ್ ಅದು ಗ್ರೌಂಡ್ ಸ್ಟೇಟ್ಗೆ ವಾಪಸ್ಸು ಸ್ಟೇಬಲ್ ಆಗೋದಕ್ಕೆ ಅಥವಾ ಸ್ಟೇಬಲ್ ಸ್ಟೇಟಿಗೆ ಬರಬೇಕದು. ಸೊ ಬರಬೇಕಾದ್ರೆ ಏನು ಮಾಡುತ್ತೆ, ಸೊ ತಾನೇನು ಅಬ್ಸಾರ್ಬ್ ಮಾಡಿರುತ್ತೆ, ನಾವು ಹೀಟ್ ಮಾಡಬೇಕಾದ್ರೆ ಅಬ್ಸಾರ್ಬ್ ಮಾಡಿರ್ತೀವಲ್ಲ ಹೀಟ್ ಎನರ್ಜಿನ, ಆ ಎಲೆಕ್ಟ್ರಾನು ಅಬ್ಸಾರ್ಬ್ ಮಾಡೋಂಥ ಎನರ್ಜಿನ ಮತ್ತೆ ವಾಪಸ್ಸು ಇನ್ ದ ಫಾರ್ಮ್ ಆಫ್ ಎ ಕಲರ್ ಬಿಟ್ಕೊಟ್ಟು. ಸೊ ಆ ಅಬ್ಸಾರ್ಬ್ ಮಾಡಿರೋಂಥ ಎನರ್ಜಿನ ಹೆಂಗೆ ಬಿಟ್ಕೊಡುತ್ತೆ ಅಂತಲೇ ಬೈ ಎಮಿಟಿಂಗ್ ಆರ್ ಬೈ ಗಿವಿಂಗ್ ಔಟ್ ಸರ್ಟನ್ ಕಲರ್, ಒಂದು ಸ್ಪೆಸಿಫಿಕ್ ಕಲರ್ನ ಸೊ ಬಿಟ್ಕೊಟ್ಟು ಏನಾಗುತ್ತೆ, ಎಮಿಟ್ ಮಾಡಿ ಏನು ಮಾಡುತ್ತೆ, ಹೈಯರ್ ಎನರ್ಜಿ ಲೆವೆಲ್ನಲ್ಲಿರುವಂಥ ಎಲೆಕ್ಟ್ರಾನು ಲೋವರ್ ಎನರ್ಜಿ ಲೆವೆಲ್ಗೆ ಮತ್ತೆ ವಾಪಸ್ ಅದು ಸೆಟ್ಲ್ ಆಗುತ್ತೆ. ಆ್ಯಂಡ್ ಡ್ಯೂರಿಂಗ್ ದಿಸ್ ಫಿನಾಮಿನಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಒಂದು ಕಲರ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳ್ತಾನೆ. ಸೊ ಅದೇ ಥರ ಆಲ್ಕಲಿ ಮೆಟಲ್ಸು ದೇ ಕ್ಯಾನ್ ಪ್ರೊಡ್ಯೂಸಸ್ ಆರ್ ದೇ ಕ್ಯಾನ್ ಗಿವ್ ಸರ್ಟನ್ ಸ್ಪೆಸಿಫಿಕ್ ಕಲರ್ ಟು ದ ಬುನ್ಸನ್ ಫ್ಲೇಮ್ ಅಂತ ಹೇಳ್ತಾನೆ. ಎಕ್ಸಾಂಪಲ್ಸ್ ನೋಡಿ ತೋರಿಸ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ಆಲ್ಕಲಿ ಮೆಟಲ್ಸಲ್ಲಿ ಲಿಥಿಯಮು, ಸೋಡಿಯಮು, ಪೊಟ್ಯಾಷಿಯಮು, ರುಬಿಡಿಯಮ್, ಸೀಸಿಯಮ್ ಅಂತ ತೊಗೊಂಡಿದ್ದೀನಿ ಅಲ್ವಾ. ಹಾಗಿದ್ರೆ ಏನೇನು ಕಲರ್ ಕೊಡುತ್ತೆ ಅದು ಫ್ಲೇಮ್ಗೆ ಅಂತಂದರೆ ನೋಡಿ, ಫಸ್ಟು ಲಿಥಿಯಮ್ ಎಲಿಮೆಂಟ್ ತೊಗೊಂಡ್ರೆ ಲಿಥಿಯಮ್ ಎಲಿಮೆಂಟು ಬುನ್ಸನ್ ಫ್ಲೇಮ್ನಲ್ಲಿ ಕ್ರಿಮ್ಸನ್ ರೆಡ್ ಕಲರ್ನ ಕೊಡುತ್ತೆ. ಸರ್ ಯಾಕೆ ಇದು ಡಿಫ್ರೆಂಟ್ ಕಲರ್ಸನ್ನು ಕೊಡುತ್ತೆ ಅಂತಂದರೆ ಅದು ವಿಸಿಬಲ್ ರೇಡಿಯೇಷನ್ ಅಥವಾ ಎನರ್ಜಿನ ಅಬ್ಸಾರ್ಬ್ ಮಾಡಬೇಕಾದ್ರೆ ಒಂದೇ ರೀಸನಲ್ಲಿ ಅಬ್ಸಾರ್ಬ್ ಮಾಡೋದಿಲ್ಲ, ಅದು ಬೇರೆ ಬೇರೆ ವೇವ್ಲೆಂತ್ ರೀಸನಲ್ಲಿ ಅಬ್ಸಾರ್ಬ್ ಮಾಡಿ ಸೊ ನಮಗೆ ಬೇರೆ ಬೇರೆ ಕಲರನ್ನು ಕೊಡುತ್ತೆ. ಸೊ ಫಸ್ಟು ಲಿಥಿಯಮ್ ಎಲಿಮೆಂಟು ಕ್ರಿಮ್ಸನ್ ರೆಡ್ ಕಲರ್ನ ಕೊಡುತ್ತೆ. ಸೋಡಿಯಂ ಎಲಿಮೆಂಟು ಯೆಲ್ಲೋ ಕಲರ್ ಅಂದರೆ ಗೋಲ್ಡನ್ ಯೆಲ್ಲೋ ಕಲರನ್ನು ಕೊಡುತ್ತೆ. ಪೊಟ್ಯಾಷಿಯಮ್ಮು ಇಲ್ಲಿ ತೋರಿಸ್ತಾರೆ, ಪೊಟ್ಯಾಷಿಯಮ್ ಎಲಿಮೆಂಟು ಲಿಲ್ಯಾಕ್ ಕಲರ್ ಅಂದರೆ ವೈಲೆಟ್ ಕಲರನ್ನು ಅಥವಾ ನೇರಳೆ ಬಣ್ಣ ಕೊಡುತ್ತೆ. ಸೊ ರುಬಿಡಿಯಮ್ ತೊಗೊಂಡ್ರೆ ರೆಡ್ಡಿಶ್ ವೈಲೆಟನ್ನು ಕೊಡುತ್ತೆ. ಸೀಸಿಯಮ್ ತೊಗೊಂಡ್ರೆ ಬ್ಲೂ ಕಲರನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಸೊ ಹೀಗೆ ಪ್ರತಿ ಆಲ್ಕಲಿ ಮೆಟಲ್ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಆಫ್ ದ ಎಲಿಮೆಂಟ್ಸು ಅದನ್ನು ತೊಗೊಂಡು ಬುನ್ಸನ್ ಫ್ಲೇಮ್ನಲ್ಲಿ ಅದನ್ನು ಹೀಟ್ ಮಾಡಿದಾಗ ದೇ ಕ್ಯಾನ್ ಇಂಪೋರ್ಟ್ ಆರ್ ದೇ ಕ್ಯಾನ್ ಗಿವ್ ಎ ಡೆಫಿನಿಟ್ ಕಲರ್ ಟು ದ ಫ್ಲೇಮ್. ಸೊ ಲೈಕ್ ಲಿಥಿಯಮ್ ಕ್ರಿಮ್ಸನ್ ರೆಡ್, ಸೋಡಿಯಂ ಗೋಲ್ಡನ್ ಯೆಲ್ಲೋ, ಪೊಟ್ಯಾಷಿಯಮ್ ವೈಲೆಟ್ ಅಥವಾ ಲಿಲ್ಯಾಕ್, ರುಬಿಡಿಯಮ್ ಸೊ ಏನದು ರೆಡ್ಡಿಶ್ ವೈಲೆಟು, ಸೀಸಿಯಮ್ಗೆ ಬ್ಲೂ ಕಲರ್ ಕೊಡುತ್ತೆ ಅಂತ ಹೇಳ್ತಾನೆ. ಯಾಕೆ ಅಂತಂದರೆ ನಿಮಗೆ ಕಾಣುತ್ತೆ ಬೇರೆ ಬೇರೆ ವೇವ್ಲೆಂತ್ ರೀಸನಲ್ಲಿ ಅದು
ಎನರ್ಜಿನ ಅಬ್ಸಾರ್ವ್ ಮಾಡುತ್ತೆ. ನೋಡಿ, ಲಿಥಿಯಮು 670.8 ನ್ಯಾನೋಮೀಟರ್ ರೇಂಜ್ನಲ್ಲಿ ಅದು ಅಬ್ಸಾರ್ವ್ ಮಾಡುತ್ತೆ. ಅದಕ್ಕೆ ಅದು ಕ್ರಿಮ್ಸನ್ ರೆಡ್ಡನ್ನು ಕೊಡುತ್ತೆ, ಕಾಂಪ್ಲಿಮೆಂಟ್ರಿ ಕಲರನ್ನು. ಸೋಡಿಯಂ ಮೆಟಲ್ಲು 589.2 ವೇವ್ಲೆಂತ್ ರೀಜನಲ್ಲಿ ಕೊಡುತ್ತೆ. ವೆರಾಸ್ ಪೊಟ್ಯಾಷಿಯಮು 766 ವೇವ್ಲೆಂತ್ ರೀಜನಲ್ಲಿ. ಹೀಗೆ ಬೇರೆ ಬೇರೆ ವೇವ್ಲೆಂತ್ ರೀಜನಲ್ಲಿ ಅದು ಅಬ್ಸಾರ್ವ್ ಮಾಡೋದ್ರಿಂದ ಸೊ ಡಿಫ್ರೆಂಟ್ ಎಲಿಮೆಂಟ್ಸು ನಮಗೆ ಡಿಫ್ರೆಂಟ್ ಕಲರ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತಾನೆ. ಇದಿಷ್ಟು ಸಮ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್ ಅಥವಾ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ದೆನ್ ಲೆಟ್ ಅಸ್ ಮೂವ್ ಆನ್ ಟು ಸಮ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾಂಪೌಂಡ್ಸ್ ಅಥವಾ ಎಲಿಮೆಂಟ್ಸ್. ಎಸ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಆಲ್ಕಲಿ ಮೆಟಲ್ಸ್ದು ಸರ್ಟನ್ ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ನೋಡೋಣ. ಸೊ ಅದರಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ಅಂತಲೇ ಒಂದಷ್ಟು ಪ್ರಾಪರ್ಟೀಸ್ ಬರುತ್ತೆ. ಅದರಲ್ಲಿ ಒಂದು ರಿಯಾಕ್ಟಿವಿಟಿ ಅಂತ ತೊಗೊಂಡ್ರೆ, ಅಂದರೆ ಬೇರೆ ಬೇರೆ ಎಲಿಮೆಂಟ್ ಜೊತೆಗೆ ಅದು ರಿಯಾಕ್ಷನ್ ಆದರೆ, ಯಾವುದು ಎಲಿಮೆಂಟ್ಸ್ ಆಫ್ ದ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಎಲಿಮೆಂಟ್ಸ್ ಆಫ್ ದ ಆಲ್ಕಲಿ ಮೆಟಲ್ಸು ಬೇರೆ ಸಬ್ಸ್ಟೆನ್ಸ್ ಜೊತೆಗೆ ಅದು ರಿಯಾಕ್ಷನ್ ಆದರೆ, ಲೈಕ್ ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಏನು ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಏನನ್ನು ಕೊಡುತ್ತೆ, ಹೈಡ್ರೋಜನ್ ಜೊತೆ ರಿಯಾಕ್ಷನ್ ಆದಾಗ ಏನು ಕೊಡುತ್ತೆ, ಆ ಥರ ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆದಾಗ ಯಾವ ರೀತಿ ಕಾಂಪೌಂಡ್ಸನ್ನು ಕೊಡುತ್ತೆ, ಹೀಗೆ ಈ ಥರ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಫಸ್ಟು ಕೆಮಿಕಲ್ ರಿಯಾಕ್ಟಿವಿಟಿ ಟುವರ್ಡ್ಸ್ ಆಕ್ಸಿಜನ್ ಅಂತ ತೊಗೊಂಡಿದ್ದಾನೆ. ಸೊ ಅದರಲ್ಲಿ ಫಸ್ಟು ಆಲ್ಕಲಿ ಮೆಟಲ್ಸು ಆಕ್ಸಿಜನ್ ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆದರೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ ನೋಡಿ, ಸೋಡಿಯಂ ಏನಾದರೂ O2 ಜೊತೆ ರಿಯಾಕ್ಷನ್ ಆದಾಗ ನನಗೇನು ಕಾಂಪೌಂಡ್ ಕೊಡುತ್ತೆ ಅಂತಲೇ ಸೋಡಿಯಂ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ದ ರೆಸ್ಪೆಕ್ಟಿವ್ ಒಂದು ಕಾಂಪೌಂಡನ್ನು ಕೊಡುತ್ತೆ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ ಫಾರ್ಮಲ್ಲಿ ಕಾಂಪೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಥವಾ ಕಾಂಪೌಂಡ್ಸನ್ನು ಕೊಡುತ್ತೆ. ಅಂದರೆ ಆಲ್ ದ ಆಲ್ಕಲಿ ಮೆಟಲ್ ಕಾಂಪೌಂಡ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಆಕ್ಸಿಜನ್. ಅಂದರೆ ಆಕ್ಸಿಜನ್ ಜೊತೆಗೆ ಅದು ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆದಾಗ ನಮ್ಗೆ ಏನು ಕೊಡುತ್ತೆ ಅದು ಆಲ್ಕಲಿ ಮೆಟಲ್ಸು ಅಂತಂದು ದ ಕ್ಯಾನ್ ಗಿವ್ ದ ರೆಸ್ಪೆಕ್ಟಿವ್ ಕರೆಸ್ಪಾಂಡಿಂಗ್ ಆಕ್ಸೈಡ್ ಕಾಂಪೌಂಡ್ಸನ್ನು ಕೊಡುತ್ತೆ. ಯಾವ್ಯಾವ ರೀತಿ ಆಕ್ಸೈಡ್ ಕಾಂಪೌಂಡ್ಸನ್ನು ಕೊಡುತ್ತೆ, ಸೊ ಅದನ್ನು ಈ ಪಾಯಿಂಟಲ್ಲಿ ಈ ಪೋರ್ಷನಲ್ಲಿ ಹೇಳುತ್ತೆ. ಸೊ ಅದರಲ್ಲಿ ಫಸ್ಟ್ ತೊಗೊಂಡ್ರೆ, ಇನ್ ಕೇಸ್ ಫಸ್ಟ್ ಎಲಿಮೆಂಟ್ ಯಾವುದು, ಲಿಥಿಯಂ ನೋಡಿ. ಲಿಥಿಯಂ ತೊಗೊಂಡು ಅದನ್ನು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಲಿಥಿಯಂ ಏನು ಕೊಡುತ್ತೆ ಅಂದರೆ ಲಿಥಿಯಂ ಕ್ಯಾನ್ ಗಿವ್ ಲಿಥಿಯಂ ಮೊನಾಕ್ಸೈಡ್ ಅಂತ ಹೇಳ್ತಾನೆ. ಲಿಥಿಯಂ ಮೊನಾಕ್ಸೈಡ್ ಅಂತಂದರೆ ರಿಯಾಕ್ಷನ್ ಇದೆ ನೋಡಿ ಇಲ್ಲಿ. ಸೊ ವೆನ್ ಲಿಥಿಯಂ ಆಟಮ್ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ಆಕ್ಸಿಜನ್ ಮಾಲಿಕ್ಯೂಲ್ ಇಟ್ ಕ್ಯಾನ್ ಪ್ರೊಡ್ಯೂಸಸ್ ಲಿಥಿಯಂ ಆಕ್ಸೈಡ್, ಲಿಥಿಯಂ ಡೈಲಿಥಿಯಂ ಮೊನಾಕ್ಸೈಡ್. ಅಂದರೆ ಲಿಥಿಯಂ 2 ಇದೆ, ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಲಿಥಿಯಂ ಬಂದು +1 ಆಗುತ್ತೆ, ಓದು ಬಂದು 2- ಆಗುತ್ತೆ. ಈ 2- 2+ ಈಕ್ವಲ್ ಆಗಬೇಕು, 1+ ಈಕ್ವಲ್ ಆಗೋದಿಲ್ಲ. ಸೊ ಈಕ್ವಲ್ ಮಾಡಬೇಕು ಅಂದರೆ ಅದು 2+ ಆಗಬೇಕು. ದೇರ್ಫೋರ್ ಇಲ್ಲಿ ಲಿಥಿಯಂನ ನಾನು 2 ತೊಗೊಂಡಿದ್ದೀನಿ. ದೇರ್ಫೋರ್ ದ ಫಾರ್ಮುಲಾ ಆಫ್ ದ ಕಾಂಪೌಂಡ್ Li2O ಇದೆ. ಇದನ್ನು ನಾವು ಮೊನಾಕ್ಸೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ. ಜನರಲ್ ಆಗಿ ಲಿಥಿಯಮು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ಸೊ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ಲಿಥಿಯಂ ಮೊನಾಕ್ಸೈಡನ್ನು ಕೊಡುತ್ತೆ. ಅದೇ ಥರ ಸೋಡಿಯಂ ತೊಗೊಂಡ್ರೆ ಸೋಡಿಯಂ ಫಾರ್ಮ್ಸ್ ಪರಾಕ್ಸೈಡ್ ಕಾಂಪೌಂಡ್ಸ್ ಅಂತ ಹೇಳ್ತಾನೆ. ಪರಾಕ್ಸೈಡ್ ಅಂತಂದ್ರೆ ಏನು ನೋಡಿ, ಪರಾಕ್ಸೈಡ್ ಅಂತಲೇ ಹೀಗೆ ಕೊಡುತ್ತೆ. ಸೋಡಿಯಮು ಆಕ್ಸಿಜನ್ ಗ್ಯಾಸ್ ಜೊತೆ ರಿಯಾಕ್ಷನ್ ಆದಾಗ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ಪರಾಕ್ಸೈಡ್. ನೀವು ನೋಡಿದಿರಿ H2O2 ಹೈಡ್ರೋಜನ್ ಪರಾಕ್ಸೈಡ್ ನೋಡಿದಿರಿ. ಅದೇ ಥರ ಇದು ಸೋಡಿಯಂ ಪರಾಕ್ಸೈಡ್ Na2O2ನ ಕೊಡುತ್ತೆ. ಸೊ ಪರಾಕ್ಸೈಡನ್ನು ಕೊಡುತ್ತೆ ಅಂತ ಹೇಳ್ತಾನೆ. ವೆರಾಸ್ ದ ಅದರ್ ಆಲ್ಕಲಿ ಮೆಟಲ್ಸ್ ಅಂತ ಫಸ್ಟು ಲಿಥಿಯಮು ಮೊನಾಕ್ಸೈಡ್ ಫಾರ್ಮೇಷನ್ ಮಾಡಿದ್ರೆ ಸೋಡಿಯಮು ಪರಾಕ್ಸೈಡನ್ನು ಫಾರ್ಮೇಷನ್ ಮಾಡುತ್ತೆ. ದ ನೆಕ್ಸ್ಟ್ ಹೈಯರ್ ಮೆಂಬರ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಲೈಕ್ ನೆಕ್ಸ್ಟ್ ಯಾವ್ದು ಬರುತ್ತೆ, ಪೊಟ್ಯಾಷಿಯಮು, ರುಬಿಡಿಯಮು, ಸೀಸಿಯಮು, ಈ ಮೂರನ್ನು ತೊಗೊಂಡ್ರೆ ನೆಕ್ಸ್ಟ್ 3 ಎಲಿಮೆಂಟ್ಸು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದಾಗ ದೇ ಕ್ಯಾನ್ ಪ್ರೊಡ್ಯೂಸಸ್ ಸೂಪರ್ ಆಕ್ಸೈಡ್ಸ್ ಅಂತ ಹೇಳ್ತಾನೆ. ಏನಂಗಂದರೆ ಸೂಪರ್ ಆಕ್ಸೈಡ್ ಅಂತಂದರೆ ಏನು ಅಂತ, ಸೂಪರ್ ಆಕ್ಸೈಡ್ ಅಂತಾನೆ ಸೊ ಎನಿ ಆಕ್ಸೈಡ್ ಕಾಂಪೌಂಡ್ ಇನ್ ದ ಫಾರ್ಮ್ ಆಫ್ MO2 ಅಂತ ಹೇಳ್ತಾನೆ. ಇಲ್ಲಿ ಎಮ್ ಅಂದರೆ ಆಲ್ಕಲಿ ಮೆಟಲ್ ಎಲಿಮೆಂಟು. ಸೊ ಇಟ್ ಮೇ ಬಿ ಪೊಟ್ಯಾಷಿಯಮ್ ಇರ್ಬೋದು, ರುಬಿಡಿಯಮ್ ಇರ್ಬೋದು ಅಥವಾ ಸೀಸಿಯಮ್ ಇರ್ಬೋದು ಅಂತ ಹೇಳ್ತಾನೆ. ಸೂಪರ್ ಆಕ್ಸೈಡ್ ಅಂತಂದರೆ ಸೊ ಅಲ್ಲಿ ಆಕ್ಸಿಜನ್ನು 2 ಬರುತ್ತೆ. Therefore, ಒಂದು ಎಕ್ಸಾಂಪಲ್ ನೋಡಿ, M metal alkali metal reacts with O2 to give MO2 which is a super oxide ಅಂತ ಹೇಳ್ತಾನೆ. ಎಕ್ಸಾಂಪಲ್ ಅಂತ ತೊಗೊಂಡ್ರೆ ಎಕ್ಸಾಂಪಲ್ ತೋರಿಸಿಲ್ಲ ಇಲ್ಲಿ, ಒಂದು ಎಕ್ಸಾಂಪಲ್ ತೊಗೊಳ್ತೀನಿ ನೋಡಿ. ಇನ್ ಕೇಸ್ ನೀವು ಪೊಟ್ಯಾಷಿಯಮ್ನ ತೊಗೊಂಡ್ರೆ ವೆನ್ ಪೊಟ್ಯಾಷಿಯಮ್ ರಿಯಾಕ್ಟ್ಸ್ ವಿತ್ O2 ಜೊತೆ ರಿಯಾಕ್ಷನ್ ಆದಾಗ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ KO2. ಇಯರ್ ಇದನ್ನು ಸೂಪರ್ ಆಕ್ಸೈಡ್ ಅಂತ ಕರಿತೀವಿ. ಈ ಸೂಪರ್ ಆಕ್ಸೈಡ್ನಲ್ಲಿ KO2 ಇದೆಯಲ್ವಾ, ಈ ಸೂಪರ್ ಆಕ್ಸೈಡ್ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಪೊಟ್ಯಾಷಿಯಮ್ ಆ್ಯಂಡ್ ಆಕ್ಸಿಜನ್ ಎಷ್ಟು ಸರ್ ಅಂತಾನೆ. ಹಿಯರ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ K ಇಟ್ ಈಸ್ +1. ಆಲ್ವೇಸ್ ಆಲ್ಕಲಿ ಮೆಟಲ್ಸ್ದು ಆಕ್ಸಿಡೇಷನ್ ಸ್ಟೇಟು ಎಲ್ಲ ಎಲಿಮೆಂಟ್ಸು +1 ಬರುತ್ತೆ. ಅಂದರೆ ಒಂದು ಎಲೆಕ್ಟ್ರಾನ್ನ ಕಳ್ಕೊಂಡು ಏನಾಗುತ್ತೆ, ದೇ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ನೋಬಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಟೈನ್ ಮಾಡಿ ಸ್ಟೇಬಲ್ ಆಗಿಬಿಡುತ್ತೆ ಅದು. ದೇರ್ಫೋರ್ ಇಲ್ಲಿ +1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಸೊ ಆ +1 ಅಂತ ತೊಗೊಂಡಾಗ +1 ಶುಡ್ ಬಿ ಈಕ್ವಲ್ ಟು -1 ಆಗಬೇಕಿಲ್ಲಿ. ಅಂದರೆ ಫ್ರಮ್ ದ 2 ಆಕ್ಸಿಜನ್ ಆಟಮಿಂದ ಆಕ್ಸಿಡೇಷನ್ ಸ್ಟೇಟು ಒಟ್ಟು -1 ಬರಬೇಕು. ಅಂದರೆ ಒಂದು ಆಕ್ಸಿಜನ್ ಆಟಮಿಂದ ಸೊ -1/2 ಬರುತ್ತೆ ಅಂತ ಹೇಳ್ತಾನೆ. -1/2
ಇಂಟು 2 ಎರಡಿದೆ ಆಕ್ಸಿಜನ್ನು, ದೇರ್ಫೋರ್ 2 ಗೆಟ್ ಕ್ಯಾನ್ಸಲ್, ದೇರ್ಫೋರ್ ಫ್ರಮ್ ದ 2 ಆಕ್ಸಿಜನ್ ಆಟಮಿಂದ ನಮಗೆ ಇಲ್ಲಿ -1 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. -1 ಇಟ್ ಈಸ್ ಈಕ್ವಲ್ ಟು ನಾವು +1 ಆಗಿ ಈಕ್ವಲ್ ಆಗುತ್ತೆ. ದೇರ್ಫೋರ್ ಈ ರೀತಿ ಸೂಪರ್ ಆಕ್ಸೈಡ್ ಕಾಂಪೌಂಡ್ನಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಸಿಜನ್ ಎಷ್ಟು? ಇಟ್ ಈಸ್ ಆಲ್ವೇಸ್ -1 ಅಂತ ಹೇಳ್ತಾನೆ. ಇದಿಷ್ಟು ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ವಿತ್ ದಟ್ ಆಫ್ ಯಾವುದ್ರ ಜೊತೆಗೆ? ಆಕ್ಸಿಜನ್ ಜೊತೆಗೆ. ದೆನ್ ಕಮಿಂಗ್ ಟು ದ ನೆಕ್ಸ್ಟ್ ಒನ್, ರಿಯಾಕ್ಟಿವಿಟಿ ಟುವರ್ಡ್ಸ್ ವಾಟರ್. ಅಂದರೆ ವಾಟರ್ ಜೊತೆ ರಿಯಾಕ್ಷನ್ ಆದಾಗ ಏನಾಗುತ್ತೆ ಆಲ್ಕಲಿ ಮೆಟಲ್ಸು? ನಾನು ಆಲ್ರೆಡಿ ಹೇಳಿದ್ದೀನಿ, ವೆನ್ ದ ಆಲ್ಕಲಿ ಮೆಟಲ್ಸ್ ವೆನ್ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ವಾಟರ್ ದೇ ಕ್ಯಾನ್ ಅಂಡರ್ಗೋ ವಿಗರಸ್ ರಿಯಾಕ್ಷನ್ ಟು ಪ್ರೊಡ್ಯೂಸ್ ಹೈಡ್ರಾಕ್ಸೈಡ್. ರೆಸ್ಪೆಕ್ಟ್ ಟು ಹೈಡ್ರಾಕ್ಸೈಡ್ ಕಾಂಪೌಂಡನ್ನು ಫಾರ್ಮೇಷನ್ ಮಾಡುತ್ತೆ. ದೋಸ್ ಹೈಡ್ರಾಕ್ಸೈಡ್ ಕಾಂಪೌಂಡ್ಸನ್ನು ನಾವು ಆಲ್ಕಲಿ ಅಥವಾ ಬೇಸಸ್ ಅಂತ ಕರಿತೀವಿ. ಸೊ ಇದನ್ನು ಹೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, ಸೋಡಿಯಂ ಇದೆ. ವೆನ್ ಸೋಡಿಯಂ ವೆನ್ ಇಟ್ ಅಂಡರ್ಗೋ ರಿಯಾಕ್ಷನ್ ವಿತ್ ವಾಟರ್, ಸೊ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ Na + OH- ಎರಡನ್ನೂ ಒಟ್ಟಿಗೆ ಸೇರಿದ್ದು NaOH ಆಗುತ್ತೆ. ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ, ವಿಚ್ ಈಸ್ ಎನ್ ಅಯಾನಿಕ್ ಕಾಂಪೌಂಡ್ ಪ್ಲಸ್ ಅಲಾಂಗ್ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್ ಹಿಯರ್. ಆಲ್ ದ ಆಲ್ಕಲಿ ಮೆಟಲ್ಸ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ವಾಟರ್. ಅಥವಾ ಸಿಂಪ್ಲಿ ಇದನ್ನು ಬರ್ಕೊಂಡ್ರೆ ಸೋಡಿಯಂ ತಗೊಳ್ಳಿ, ವೆನ್ ಸೋಡಿಯಂ ರಿಯಾಕ್ಟ್ಸ್ ವಿತ್ ವಾಟರ್, ಸೊ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ಒಂದು ಬೇಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಏನು ಬೇಸು ಅಂತಂದರೆ ಸೋಡಿಯಂ ಹೈಡ್ರಾಕ್ಸೈಡ್. ಇಟ ಬರೀತೀನಿ ನೋಡಿ, NaOH, ಇದು ಸೋಡಿಯಂ ಹೈಡ್ರಾಕ್ಸೈಡ್ ವಿಚ್ ಈಸ್ ಎ ಬೇಸ್, ಪ್ಲಸ್ H2 ಬರುತ್ತೆ. ಬ್ಯಾಲೆನ್ಸ್ ಮಾಡೋದಕ್ಕೆ ಇಲ್ಲಿ 2 ಸೋಡಿಯಂ ಆಟಮ್ಸ್, 2 ಮಾಲಿಕ್ಯೂಲ್ಸ್ ಆಫ್ ಸೋಡಿಯಂ ವಾಟರ್, 2 ಮಾಲಿಕ್ಯೂಲ್ಸ್ ಆಫ್ NaOH ಬರುತ್ತೆ ಆ್ಯಂಡ್ H2 ಬರುತ್ತೆ. ಇದು ಜನರಲ್ ಆಗಿ ಎರಡನ್ನೂ ಇಲ್ಲಿ NaOH ಎರಡನ್ನೂ ಕಂಬೈನ್ ಮಾಡಿದ್ರೆ 2 NaOH ಆಗುತ್ತೆ. ದಾಟ್ಸ್ ಇಟ್. ಸೊ ದೇರ್ಫೋರ್ ಈ ಥರ ಸೊ ಎಲ್ಲ ಆಲ್ಕಲಿ ಮೆಟಲ್ಸು ವಾಟರ್ ಜೊತೆ ರಿಯಾಕ್ಷನ್ ಆಗಿ ಕರೆಸ್ಪಾಂಡಿಂಗ್ ಹೈಡ್ರಾಕ್ಸೈಡ್ ಕಾಂಪೌಂಡ್ಸ್, ಆ ಹೈಡ್ರಾಕ್ಸೈಡ್ ಕಾಂಪೌಂಡ್ಸನ್ನು ನಾವು ಆಲ್ಕಲಿ ಅಂತ ಕರಿತೀವಿ ಅಥವಾ ಬೇಸಸ್ ಅಂತ ಕರಿತೀವಿ. ದಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ವಿತ್ ದಟ್ ಆಫ್ ವಾಟರ್ ಅಂತ ಹೇಳ್ತಾನೆ. ನೆಕ್ಸ್ಟ್ ರಿಯಾಕ್ಟಿವಿಟಿ ವಿತ್ ದಟ್ ಆಫ್ ಟುವರ್ಡ್ಸ್ ಡೈಹೈಡ್ರೋಜನ್. ಡೈಹೈಡ್ರೋಜನ್ ಅಂತಂದರೆ ರಿಯಾಕ್ಷನ್ ಆಫ್ ದ ಆಲ್ಕಲಿ ಮೆಟಲ್ ವಿತ್ ಹೈಡ್ರೋಜನ್ ಮಾಲಿಕ್ಯೂಲ್ H2 ಅಂತ ಹೇಳ್ತಾನೆ. ಏನು ಕೊಡುತ್ತೆ? ಕರೆಸ್ಪಾಂಡಿಂಗ್ ಹೈಡ್ರೈಡ್ ಕಾಂಪೌಂಡನ್ನು ಕೊಡುತ್ತೆ. ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆದರೆ ಆಕ್ಸೈಡು, ವಾಟರ್ ಜೊತೆ ರಿಯಾಕ್ಷನ್ ಆದರೆ ಹೈಡ್ರಾಕ್ಸೈಡು. ಅದೇ ಆಲ್ಕಲಿ ಮೆಟಲ್ಸು ಹೈಡ್ರೋಜನ್ ಗ್ಯಾಸ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಅಥವಾ ಹೈಡ್ರೋಜನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ವಾಟ್ ದೇ ಕ್ಯಾನ್ ಏಬಲ್ ಟು ಗಿವ್ ಆರ್ ವಾಟ್ ದೇ ಕ್ಯಾನ್ ಪ್ರೊಡ್ಯೂಸ್ ಅಂತಂದರೆ ದ ಆಲ್ಕಲಿ ಮೆಟಲ್ಸ್ ರಿಯಾಕ್ಟ್ಸ್ ವಿತ್ ಡೈಹೈಡ್ರೋಜನ್ ಅಟ್ ಅರೌಂಡ್ 673 ಕೆಲ್ವಿನ್ ಟೆಂಪರೇಚರ್ ಟು ಫಾರ್ಮ್ ರೆಸ್ಪೆಕ್ಟಿವ್ ಹೈಡ್ರೈಡ್ ಕಾಂಪೌಂಡ್ ಅಂತ ಹೇಳ್ತಾನೆ. ಹೈಡ್ರೈಡ್ ಕಾಂಪೌಂಡ್ ಅಂತಂದ್ರೆ ಏನು? ದೀಸ್ ಆರ್ ನಥಿಂಗ್ ಬಟ್ ದ ಹೈಡ್ರೈಡ್ ಕಾಂಪೌಂಡ್. ನೋಡಿ ಇಷ್ಟೇ, Na ಇದೆ, ಅಲ್ಲಿ ಸ್ವಲ್ಪ ಫಾರ್ಮುಲಾ ತಪ್ಪಾಗಿದೆ, ಅಲ್ಲಿ ನೋಡ್ಕೊಳ್ಳಿ. ಸೊ ವೆನ್ 2 moles ಆಫ್ Na ಸೋಡಿಯಂ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ 2 NaH ಅಂತ ಹೇಳ್ತಾನೆ. ಇದೊಂದು ಕಾಂಪೌಂಡು ದಟ್ ಈಸ್ ಇನ್ ದ ಫಾರ್ಮ್ ಆಫ್ MH ಫಾರ್ಮಲ್ಲಿ ಒಂದು ಹೈಡ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಅದರೊಳಗಡೆ M ಅಂದರೆ ಆಲ್ಕಲಿ ಮೆಟಲ್ಲು, H ಅಂದರೆ ಹೈಡ್ರೋಜನ್ ಆಟಮು. ಬಟ್ ಇಲ್ಲಿ ಇದನ್ನು ಹೈಡ್ರೈಡ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇಲ್ಲಿ ಈ ಕಾಂಪೌಂಡ್ ಒಳಗಡೆ ಹೈಡ್ರೋಜನ್ ಆಟಮ್ ಮೇಲೆ ಇಲ್ಲಿ +1 ಬರಲ್ಲ, -1 ಬರುತ್ತೆ. ಯೂಸ್ವಲ್ ಆಗಿ ನೀವು ನೋಡಿರ್ಬೋದು, ಹೈಡ್ರೋಜನ್ ಎಲಿಮೆಂಟು ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿದ್ದಾಗ ಮೋಸ್ಟ್ ಆಫ್ ದ ಕೇಸಸ್ನಲ್ಲಿ ಅದರದ್ದು ಆಕ್ಸಿಡೇಷನ್ ಸ್ಟೇಟು +1 ಬರುತ್ತೆ. ಬಟ್ ಎಲ್ಲಿ ನಾವು ಹೈಡ್ರೈಡ್ ಕಾಂಪೌಂಡ್ ಅಂತ ಹೇಳ್ತೀವಿ, ಆ ಹೈಡ್ರೈಡ್ ಕಾಂಪೌಂಡ್ ಒಳಗಡೆ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಹೈಡ್ರೋಜನ್ ಇಟ್ ಈಸ್ ಟೇಕನ್ ಆಸ್ -1 ಅಂತ ಹೇಳ್ತಾನೆ. -1 ಬರುತ್ತೆ. ವೆರಾಸ್ ಆಲ್ಕಲಿ ಮೆಟಲ್ಸ್ದು ಇಟ್ ಈಸ್ ಯೂಸ್ವಲಿ +1, ಎಲ್ಲದಕ್ಕೂ ಸೇಮ್ +1 ಬರುತ್ತೆ. ಎಫರ್ ಇದನ್ನು ತೋರಿಸ್ತೇನೆ ಅಲ್ಲಿ M+ ಅನ್ನೋದ್ರ ಬದಲಲ್ಲಿ Na+ ಅಂತ ಬರ್ಕೊಳ್ಳಿ ಅಥವಾ ಅರ್ಥ ಮಾಡ್ಕೊಳ್ಳಿ. ಸೊ ಲೈಕ್ ದಿಸ್ ರೆಸ್ಪೆಕ್ಟ್ ಟು ಹೈಡ್ರೈಡ್ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಟಿವಿಟಿ. ಅಂದರೆ ಒಂದನ್ನು ಮಾತ್ರ ತೋರಿಸಿದ್ದೀನಿ, ಎಲ್ಲ ಎಲಿಮೆಂಟ್ಸು ಅದೇ ಥರ ರಿಯಾಕ್ಷನ್ ಆಗುತ್ತೆ ಇಲ್ಲಿ. ಗೊತ್ತಾಯ್ತಲ್ಲಪ್ಪ? ಆ್ಯಂಡ್ ದಟ್ ಈಸ್ ಆಲ್ ಅಬೌಟ್ ದ ರಿಯಾಕ್ಟಿವಿಟಿ ಆಫ್ ದೀಸ್ ಆಲ್ಕಲಿ ಮೆಟಲ್ಸ್ ವಿತ್ ದಟ್ ಆಫ್ ಡೈಹೈಡ್ರೋಜನ್ ಅಂತ ಹೇಳ್ತಾನೆ. ಸಿಮಿಲರ್ಲಿ ಲಾಸ್ಟಲ್ಲಿ ಇನ್ನೊಂದು ರಿಯಾಕ್ಟಿವಿಟಿ ಅಂತ ತಗೊಂಡಿದ್ದೀವಿ, ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ವಿತ್ ಹ್ಯಾಲೋಜನ್ಸ್ ಅಂತ ಹೇಳ್ತಾ ಇದ್ದಾನೆ. ಹ್ಯಾಲೋಜನ್ಸ್ ಅಂತಂದ್ರೇನು ನಿಮಗೆ ಗೊತ್ತಿದೆ. ಹ್ಯಾಲೋಜನ್ಸ್ ಅಂತಂದರೆ X ಅಂತ ರೆಪ್ರೆಸೆಂಟ್ ಮಾಡ್ತೀವಿ ನಾವು. ಸೊ ಹ್ಯಾಲೋಜನ್ ಎಲಿಮೆಂಟ್ಸ್ ಯಾವುದಾದ್ರು ನಿಮಗೆ ಗೊತ್ತಿದೆ, ವಿಚ್ ಮೇ ಬಿ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ದೀಸ್ ಆರ್ ನಥಿಂಗ್ ಬಟ್ ದ ಎಲಿಮೆಂಟ್ಸ್ ಆಫ್ ದ ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಜನರಲ್ ಆಗಿ ಆಲ್ಕಲಿ ಮೆಟಲ್ಸ್ ದೇ ಕ್ಯಾನ್ ಅಂಡರ್ಗೋ ರಿಯಾಕ್ಷನ್ ವಿತ್ ಹ್ಯಾಲೋಜನ್ ಜೊತೆ ರಿಯಾಕ್ಷನ್ ಆಗುತ್ತೆ. ರಿಯಾಕ್ಷನ್ ಆಗಿ ನಮ್ಗೆ ಏನು ಕಾಂಪೌಂಡ್ ಕೊಡುತ್ತೆ ಅಂತಂದರೆ ವೆನ್ ದ ಆಲ್ಕಲಿ ಮೆಟಲ್ಸ್ ವೆನ್ ದೇ ಅಂಡರ್ಗೋ ರಿಯಾಕ್ಷನ್ ವಿತ್ ಹ್ಯಾಲೋಜನ್ಸ್ ಜೊತೆ ರಿಯಾಕ್ಷನ್ ಆದಾಗ ಅಲ್ಲಿ ನಮಗೆ ಕರೆಸ್ಪಾಂಡಿಂಗ್ ಹ್ಯಾಲೈಡ್ ಕಾಂಪೌಂಡ್ಸನ್ನು ಕೊಡುತ್ತೆ ಅಂತ ಹೇಳ್ತಾನೆ. ದೇ ಕ್ಯಾನ್ ಪ್ರೊಡ್ಯೂಸಸ್ ಹ್ಯಾಲೈಡ್ ಕಾಂಪೌಂಡ್ಸ್. ಸೊ ಹ್ಯಾಲೈಡ್ ಅಂತಂದ್ರೇನು?
ಒಂದು ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ ನೋಡಿ, ನಿಮಗೆ ಈಸಿಲಿ ಅರ್ಥ ಆಗುತ್ತೆ. Alkali metals readily react with halogens to form metal halides. So in the form of M plus X minus. Alkali metal halides ಅನ್ನು ನಾವು ಹಿಂಗೆ ಬರ್ಕೊಡ್ತೀವಿ, ಫಾರ್ಮುಲಾ ಹಿಂಗೆ ಬರುತ್ತೆ. ಸೊ ಅದರೊಳಗಡೆ ಎಮ್ ಅಂದರೆ ಆಲ್ಕಲಿ ಮೆಟಲ್, ಅದ್ರ ಮೇಲೆ +1 ಆಕ್ಸಿಡೇಷನ್ ಸ್ಟೇಟು. ಎಕ್ಸ್ ಅಂದರೆ ಹ್ಯಾಲೈಡ್ ಅಂತ ತೊಗೊಳ್ತೀನಿ. ಯಾಕೆ ಅಂತಂದರೆ ಅದು ಹ್ಯಾಲೈಡ್ ಅಂತ ಯಾಕೆ ತೊಗೊಂಡೆ ಅಂತ ಅದ್ರ ಮೇಲೆ ಮೈನಸ್ ಆಕ್ಸಿಡೇಷನ್ ಸ್ಟೇಟ್ ಬಂತು, -1 ಅಂತ ತೊಗೊಳ್ತೀನಿ. ಆರ್ ದ ಕ್ರಿಸ್ಟಲೈನ್ ಸಾಲಿಡ್ಸ್ ಅಂತ ಹೇಳ್ತೀವಿ, ಅಥವಾ ಅಯನಿಕ್ ಕಾಂಪೌಂಡ್ಸನ್ನು ಕೊಡುತ್ತೆ ಅಂತ ಹೇಳ್ತಾನೆ. ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲು ಪೊಟ್ಯಾಷಿಯಮ್ ಇದೆ. when that potassium when it undergo reaction with halogen elements, halogen molecules such as chlorine molecule ಜೊತೆ ರಿಯಾಕ್ಷನ್ ಆದಾಗ, ಸೊ ವಿಚ್ ಕ್ಯಾನ್ ಪ್ರೊಡ್ಯೂಸಸ್ ಪೊಟ್ಯಾಷಿಯಮ್ ಕ್ಲೋರೈಡ್. ಇಲ್ಲಿ ಕೆ ಅಂದರೆ ಪೊಟ್ಯಾಷಿಯಮ್, ಅದರ ಮೇಲೆ +1, Cl ಮೇಲೆ -1, ಕ್ಲೋರೈಡ್ ಅಂತ ಹೇಳ್ತೀವಿ. therefore this compound it is called as potassium chloride ಅಂತ ಹೇಳ್ತಾನೆ. ರೆಸ್ಪೆಕ್ಟ್ ಟು ಮೆಟಲ್ ಹ್ಯಾಲೈಡ್ಸು. ಸೋಡಿಯಂ ರಿಯಾಕ್ಷನ್ ಆದರೆ ಕ್ಲೋರಿನ್ ಜೊತೆಗೆ ಸೋಡಿಯಂ ಕ್ಲೋರೈಡ್ ಕೊಡುತ್ತೆ, Na+ ಆ್ಯಂಡ್ Cl-. ಅದೇ ಥರ ಈ ಸೋಡಿಯಮ್ನೇ ತೊಗೊಂಡು ಮತ್ತು ಅದನ್ನು ಬ್ರೋಮಿನ್ ಮಾಲಿಕ್ಯೂಲ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಸೋಡಿಯಂ ಬ್ರೋಮೈಡ್ ಕೊಡುತ್ತೆ, Na+ ಮತ್ತು Br-. ಹೀಗೆ. ಸೊ ಇದಿಷ್ಟು ರಿಯಾಕ್ಟಿವಿಟಿ ಆಫ್ ದ ಆಲ್ಕಲಿ ಮೆಟಲ್ಸ್ ವಿತ್ ದಟ್ ಆಫ್ ಡಿಫ್ರೆಂಟ್ ಸಬ್ಸ್ಟೆನ್ಸಸ್ ಅಂತ ಹೇಳ್ತಾನೆ. ಟುವರ್ಡ್ಸ್ ಆಕ್ಸಿಜನ್ ಇರ್ಬೋದು, ಟುವರ್ಡ್ಸ್ ವಾಟರ್, ಟುವರ್ಡ್ಸ್ ಡೈಹೈಡ್ರೋಜನ್ ಆ್ಯಂಡ್ ಟುವರ್ಡ್ಸ್ ಹ್ಯಾಲೋಜನ್ಸ್ ಅಂತ ಹೇಳ್ತಾನೆ. ಆ್ಯಂಡ್ ದ ನೆಕ್ಸ್ಟ್, ಇದಿಷ್ಟು ರಿಯಾಕ್ಟಿವಿಟಿ ಆಯಿತು. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಬಿಟ್ ಆಫ್ ದ ಟಾಪಿಕ್ ಅಂತ ತೊಗೊಂಡ್ರೆ, ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಏನು ಆಲ್ಕಲಿ ಮೆಟಲ್ಸ್ದು ಅಂತಂದರೆ, ದ ನೆಕ್ಸ್ಟ್ ಪ್ರಾಪರ್ಟಿ ಇಟ್ ಈಸ್ ನಥಿಂಗ್ ಬಟ್ ದ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತಾನೆ. ಏನಿದು ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ನೋಡಿ, ಈ ಅನಾಮಲಸ್ ಪ್ರಾಪರ್ಟಿ ಯೂಸಲ್ ಆಗಿ ಇದನ್ನು ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ತೊಗೊಳ್ತೀವಿ. ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತಂದರೆ ಏನು ಅಂತಂದರೆ, ಯೂಸಲ್ ಆಗಿ ನಾವು ಪಿರಿಯಾಡಿಕ್ ಟೇಬಲ್ನಲ್ಲಿ ಎಸ್ ಬ್ಲಾಕ್ ಎಲಿಮೆಂಟ್ಸು ಫಸ್ಟ್ ಮತ್ತು ಸೆಕೆಂಡ್ ಗ್ರೂಪ್ ಏನು ಬರುತ್ತೆ. ಆ್ಯಂಡ್ ಸಿಮಿಲರ್ಲಿ ರೈಟ್ ಸೈಡ್ನಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ತೊಗೊಂಡ್ರೆ ಸ್ಟಾರ್ಟಿಂಗ್ ಫ್ರಮ್ 13th ಗ್ರೂಪಿಂದ ಅಪ್ ಟು 18th ಗ್ರೂಪ್ ಅಂತ ಹೇಳ್ತೀವಿ. ಟೋಟಲ್ ಆಗಿ ಅಲ್ಲೊಂದು 6 ಗ್ರೂಪ್ ಬರುತ್ತೆ. 13 to 18 ಅಂತಂದರೆ 6 ಗ್ರೂಪ್ ಬರುತ್ತೆ. ಸೊ ಟೋಟಲ್ ಆಗಿ ಪಿರಿಯಾಡಿಕ್ ಟೇಬಲ್ನಲ್ಲಿ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸು ಟೋಟಲ್ ಆಗಿ 8 ಗ್ರೂಪ್ ಎಲಿಮೆಂಟ್ಸ್ ಬರುತ್ತೆ. ಸೊ ಟುಗೆದರ್ ದೀಸ್ 2 ಗ್ರೂಪ್ ಎಲಿಮೆಂಟ್ಸ್ ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ವೈ ದೇ ಆರ್ ಕಾಲ್ಡ್ ಆಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತಂದರೆ, ಬಿಕಾಸ್ ಆಫ್ ನಾವಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಎಸ್ ಬ್ಲಾಕ್ ಎಲಿಮೆಂಟ್ಸು ಮತ್ತು ಪಿ ಬ್ಲಾಕ್ ಎಲಿಮೆಂಟ್ಸನ್ನು ನಾವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಯೂಸಲ್ ಆಗಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ಒಂದು ಪ್ರಾಪರ್ಟಿ ಏನು ಅಂತಂದರೆ, ಇಲ್ಲಿ ಹೇಳ್ತೀನಿ ನೋಡಿ. ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ಏನು ಅಂತಂದರೆ ಹೀಗೆ ಬರುತ್ತೆ. ಅನಾಮಲಸ್ ಪ್ರಾಪರ್ಟಿ ಅಂತಂದರೆ, ನೀವು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ಒಂದು ಗ್ರೂಪ್ ಎಲಿಮೆಂಟ್ಸನ್ನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ತೊಗೊಳ್ತಾ ಇದ್ದೀನಿ. ಅದರಲ್ಲಿ ನೋಡಿ, ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂತಂದರೆ ಆಲ್ಕಲಿ ಮೆಟಲ್ಸ್ ಅಂತ ತೊಗೊಳ್ತೀವಲ್ಲ. ಸೊ ವಾಟ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ ಅಂದರೆ ಲಿಥಿಯಮ್ ಇದೆ, ಸೋಡಿಯಂ, ಪೊಟ್ಯಾಷಿಯಮ್, ರುಬಿಡಿಯಮ್ ಆ್ಯಂಡ್ ಸೀಸಿಯಮ್. ದೀಸ್ ಆರ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಥವಾ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾನೆ. ಇಲ್ಲಿ ಅನಾಮಲಸ್ ಪ್ರಾಪರ್ಟಿ ಅಂದರೆ ಈ ಗ್ರೂಪ್ ಒಳಗಡೆ ನೋಡಿ, ಸೊ ಟೋಟಲ್ ಆಗಿ ಒಂದು ಗ್ರೂಪ್ ಆಫ್ 5 ಎಲಿಮೆಂಟ್ಸ್ ಇದೆ ಇಲ್ಲಿ. ದ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಫ್ ದ ಪಿರಿಯಾಡಿಕ್ ಟೇಬಲ್ ವಿಚ್ ಇಸ್ ಎ ಗ್ರೂಪ್ ಅಂತ ಹೇಳ್ತೀವಿ. ಅಂದರೆ ಒಂದು ಗ್ರೂಪ್ ಅಂದರೆ ಒಂದು ಗುಂಪಲ್ಲಿ ನಾವೊಂದು ಗುಂಪು ಮಾಡ್ಕೊಳ್ತೀವಲ್ಲ, ಒಂದು ಗ್ರೂಪ್ ಮಾಡ್ಕೊಳ್ತೀವಲ್ಲ, ಫ್ರೆಂಡ್ಶಿಪ್ ಗ್ರೂಪ್ ಅಂತ ಹೇಳ್ತೀವಿ. ಈಗ ಜನರಲ್ ಆಗಿ ನೀವು ನೋಡಿರ್ಬೋದು, ಯಾವುದೇ ಒಂದು ಫ್ರೆಂಡ್ಸ್ ಗ್ರೂಪ್ ಅಂತ ತಗೊಂಡಾಗ ಅಥವಾ ಫ್ರೆಂಡ್ಸ್ ಗ್ರೂಪಲ್ಲಿ ಇದ್ದಾಗ, ಸೊ ಯೂಸಲ್ ಆಗಿ ಆ ಒಂದು ಫ್ರೆಂಡ್ ಗ್ರೂಪ್ಗೆ ಒಬ್ಬ ಲೀಡರ್ ಅಂತ ಇರ್ತಾನೆ ಅಥವಾ ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ. ನೀವು ನೋಡಿರ್ಬೋದು, ಒಂದು ಕ್ರಿಕೆಟ್ ಮ್ಯಾಚ್ ಆಗುತ್ತೆ, ಅಲ್ಲೊಂದು ಟೀಮ್ ಇರುತ್ತೆ, ಟೀಮ್ಗೆ ಒಬ್ಬ ಲೀಡರ್ ಇರ್ತಾನೆ, ಒಬ್ಬ ಕ್ಯಾಪ್ಟನ್ ಅಂತ ಇರ್ತಾನೆ. ಅದೇ ಥರ ನಾವು ಏನು ಫ್ರೆಂಡ್ಸ್ ಅಂತ ಮಾಡ್ಕೊಂಡಿರ್ತೀವಿ, ಸೊ ಪರ್ಟಿಕ್ಯುಲರಾಗಿ ಒಂದೊಂದು ಗ್ರೂಪಲ್ಲಿ ಒಬ್ಬೊಬ್ಬ ಲೀಡ್ರ್ ಅಂತ ಇರ್ತಾನೆ ಅಥವಾ ಒಬ್ಬನ ಕ್ಯಾಪ್ಟನ್ ಅಂತ ತೊಗೊಂಡ್ರೆ, ಯಾಕೆ ಅವನ್ನ ಲೀಡ್ರ್ ಅಂತ ತೊಗೊಳ್ತಾ ಇದ್ದೀವಿ, ಯಾಕೆ ಅವನ್ನ ಲೀಡ್ರ್ ಅಂತ ನಾವು ಅವನ್ನ ಮೆನ್ಷನ್ ಮಾಡಿದ್ವಿ, ಯಾಕೆ ಅವನ್ನ ಲೀಡರ್ ಅಂತ ಅಂದ್ಕೊಂಡಿದ್ದೀವಿ ನಾವಿಲ್ಲಿ ಅಂತಂದರೆ, ಬಿಕಾಸ್ ಆಫ್ ಒಂದು ಪಾಯಿಂಟ್ ಏನಂತಂದರೆ, ಯಾವುದೇ ಒಂದು ಫ್ರೆಂಡ್ ಗ್ರೂಪ್ ಮಾಡಬೇಕು ಅಥವಾ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಬೇಕು ಅಂತಂದರೆ, ಯಾವಾಗ ಒಂದು 4-5 ಜನ ಸೇರಿಕೊಂಡು ಒಟ್ಟಿಗೆ ಫ್ರೆಂಡ್ಸ್ ಆಗ್ತಾರೆ ಅಂತಂದರೆ, ಒಂದು ಕಂಡೀಷನಲ್ಲಿ ಒಂದು 5 ಜನ ಫ್ರೆಂಡ್ಸ್ ಆಗಿದ್ದಾರೆ, ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಆ 5 ಜನರದ್ದು ಮೆಂಟಾಲಿಟಿ ಒಂದೇ ಥರ ಇರುತ್ತೆ. ಅಬ್ಸರ್ವ್ ಮಾಡಿ, 5 ಜನರದ್ದು ಮೆಂಟಾಲಿಟಿ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಅಂದರೆ ನಮ್ಮ ಮೆಂಟಾಲಿಟಿಗೆ ಸರಿ ಹೊಂದುವಂಥ ಒಬ್ಬ ವ್ಯಕ್ತಿನ ನಾವು ಒಬ್ಬ ಫ್ರೆಂಡ್ ಅಂತ ಮಾಡ್ಕೊಳ್ತೀವಿ. ನನ್ನ ಮೆಂಟಾಲಿಟಿ ಇನ್ನೊಬ್ಬನಲ್ಲಿದ್ದರೆ ಅವನ ಜೊತೆ ನಾನು ಈಸಿಲಿ ಫ್ರೆಂಡ್ಶಿಪ್ನ ಬೆಳೆಸ್ಕೊಂಡು ಅವನ್ನ ನಾನು ಫ್ರೆಂಡ್ಶಿಪ್ ಗ್ರೂಪ್ಗೆ ಅವನ್ನ ಟ್ಯಾಗ್ ಮಾಡ್ಕೊಳ್ತೀನಿ. ಹೀಗೆ ಸೊ ಒಂದು 5 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರೆ 5 ಜನರದ್ದು ಮೆಂಟಾಲಿಟಿ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಬಟ್ ಅದರೊಳಗಡೆ ಒಬ್ಬ ಲೀಡರ್ ಅಂತ ಇರ್ತಾನಲ್ಲ,
ಆ ಲೀಡರ್ಗೆ ಸ್ವಲ್ಪ ಸೊ ಈ ಮಿಕ್ಕಿದವರು ಒಟ್ಟು 5 ಜನ ಇದ್ದರು. ಆ 5 ಜನರಲ್ಲಿ ಸೊ ಇನ್ನು 4 ಜನಕ್ಕೆ ಕಂಪೇರ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ಲೀಡರ್ ಅಂತ ಹೇಳಿದ್ವಲ್ಲ, ಆ ಲೀಡರ್ ಅಂತ ಯಾರನ್ನು ನಾವು ಅಂದ್ಕೊಂಡಿರ್ತೀವಿ ಅಥವಾ ಮಾಡ್ಕೊಂಡಿರ್ತೀವಿ ನಾವು, ಆ ಲೀಡರ್ಗೆ ಈ 4 ರೆಸ್ಟ್ ಆಫ್ ದ ಮೆಂಬರ್ಸ್ಗಿಂತ ಸ್ವಲ್ಪ ಬೇರೆ ಡಿಫ್ರೆಂಟ್ ಕ್ವಾಲಿಟೀಸ್ ಅಥವಾ ಅದನ್ನು ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಗೊತ್ತಾಗಿದೆ, ನಿಮ್ಗೆ ಅರ್ಥ ಆಗಿದೆ. ಸೊ ಒಂದು ಗುಂಪಿತ್ತು, ಒಂದು ಫ್ರೆಂಡ್ಶಿಪ್ ಗ್ರೂಪ್ ಇತ್ತು. ಅದರೊಳಗಡೆ ಒಬ್ಬ ಲೀಡರ್ ಅಂತ ಇದ್ನಲ್ಲ, ಯಾಕೆ ಅವನನ್ನು ಲೀಡರ್ ಅಂತ ಅಂದ್ಕೊಂಡಿದ್ದೀವಿ ಅಂತಲೇ ಈ ಈಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಪೀಪಲ್ ಇನ್ ಇಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾನೆ. ಆರ್ ಈಸ್ ಹ್ಯಾವಿಂಗ್ ಸರ್ಟನ್ ಅನಾಮಲಸ್ ಪ್ರಾಪರ್ಟೀಸ್ ಕಂಪೇರ್ ಟು ದ ರೆಸ್ಟ್ ಆಫ್ ದ ಮೆಂಬರ್ಸ್ ಆಫ್ ದ ಸೇಮ್ ಗ್ರೂಪ್. ಅದೇ ಸೇಮ್ ಗ್ರೂಪ್ ಒಳಗಡೆ ಇರುವಂಥ ಬೇರೆ ಮೆಂಬರ್ಸ್ ಕಂಪೇರ್ ಮಾಡಿದಾಗ ಈ ಲೀಡರ್ ಅಂತ ಯಾವನು ಅಂದ್ಕೊಂಡ್ವಿ ಅವನಿಗೆ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಸ್ವಲ್ಪ ಡಿಫ್ರೆಂಟ್ ಬರ್ತಾಯಿದೆ ಅಥವಾ ಪ್ರಾಪರ್ಟೀಸ್ ಡಿಫ್ರೆಂಟ್ ಬರ್ತಾಯಿದೆ. ಆ ಥರ ಕೇಸ್ನಲ್ಲಿ ಇದನ್ನು ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಅನಾಮಲಸ್ ಅಂತಂದರೆ ಡಿಫ್ರೆಂಟ್ ಅಂತ ಅರ್ಥ. ಅನಾಮಲಸ್ ಅಂತಂದರೆ ಡಿಫ್ರೆಂಟ್ ಅಂತ ಅರ್ಥ. ಅದೇ ಥರ ನೋಡಿ, ಇಲ್ಲಿ ಫಸ್ಟ್ ಗ್ರೂಪಲ್ಲಿ ಇವರು 5 ಜನ ಒಟ್ಟಿಗೆ ಒಂದು ಗ್ರೂಪ್ ಒಳಗಡೆ ಒಂದು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದಾರೆ, ಒಂದು ಗುಂಪಿದು. ಸೊ ಈ 5 ಜನ ಇರುವಂಥ 5 ಎಲಿಮೆಂಟ್ಸ್ ಇರುವಂಥ ಗ್ರೂಪಲ್ಲಿ ಆಲ್ವೇಸ್ ಇದು ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸಲ್ಲಿ ಹಿಂಗೆ ಬರುತ್ತೆ. ಆಲ್ವೇಸ್ ದ ಫಸ್ಟ್ ಮೆಂಬರ್ ಆಫ್ ಎನಿ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ ಗ್ರೂಪ್. ಆಲ್ವೇಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಗ್ರೂಪಲ್ಲಿ ಫಸ್ಟ್ ಮೆಂಬರ್ ಅಂತ ತೊಗೊಂಡ್ರೆ ಆಲ್ವೇಸ್ ದ ಫಸ್ಟ್ ಮೆಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಗ್ರೂಪ್ ವಿಚ್ ಈಸ್ ಶೋಯಿಂಗ್ ಆರ್ ವಿಚ್ ಈಸ್ ಹ್ಯಾವಿಂಗ್ ಸರ್ಟನ್ ಅನಾಮಲಸ್ ಪ್ರಾಪರ್ಟಿ ಆರ್ ವಿಚ್ ಕ್ಯಾನ್ ಶೋ ಸರ್ಟನ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಕಂಪೇರ್ ಟು ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸೇಮ್ ಪರ್ಟಿಕ್ಯುಲರ್ ಗ್ರೂಪ್. ಅಂದರೆ ಇದು 5 ಎಲಿಮೆಂಟ್ಸ್ ಇದೆಯಲ್ವಾ. ಸೊ ಯೂಸಲ್ ಆಗಿ ನಾವು ಯಾವಾಗ ಎಲ್ಲ ಎಲಿಮೆಂಟ್ಸನ್ನು ಒಂದೇ ಗ್ರೂಪಲ್ಲಿ ಸೇರಿಸ್ಕೊಳ್ತೀವಿ ಅಂತಂದರೆ, ಸೊ ಎಲ್ಲ ಎಲಿಮೆಂಟ್ಸು ಪ್ರಾಪರ್ಟೀಸ್ ಸೇಮ್ ಇದ್ದಾಗ ಮಾತ್ರ ಎಲ್ಲ ಎಲಿಮೆಂಟ್ಸ್ ಇದಿಷ್ಟು ಎಲಿಮೆಂಟ್ಸು ಒಂದೇ ಗ್ರೂಪಲ್ಲಿ ಬರುತ್ತೆ ಅಂತ ಹೇಳ್ತೀವಿ ಅರೇಂಜ್ ಮಾಡಬೇಕಾದ್ರೆ ಎಲಿಮೆಂಟ್ಸನ್ನು. ಬಟ್ ಅದರೊಳಗಡೆ ಯಾವಾಗಲೂ ಫಸ್ಟ್ ಎಲಿಮೆಂಟ್ ಅಂತ ತೊಗೊಂಡಾಗ ಆ ಫಸ್ಟ್ ಎಲಿಮೆಂಟ್ ಯಾವಾಗಲೂ ಬೇರೆ ನೆಕ್ಸ್ಟ್ ಬರೋವಂಥ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಯಾವಾಗಲೂ ಫಸ್ಟ್ ಎಲಿಮೆಂಟ್ಗೆ ಸರ್ಟನ್ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಬರುತ್ತೆ ಅಥವಾ ಅನಾಮಲಸ್ ಪ್ರಾಪರ್ಟೀಸ್ ಬರುತ್ತೆ ಅಂತ ಹೇಳ್ತೀವಿ. ಅದೇ ಥರ ಈ ಆಲ್ಕಲಿ ಮೆಟಲ್ಸ್ನಲ್ಲಿ ದ ಫಸ್ಟ್ ಎಲಿಮೆಂಟ್ ಆಫ್ ದ ಫಸ್ಟ್ ಗ್ರೂಪ್ ಎಲಿಮೆಂಟ್ ಫಸ್ಟ್ ಎಲಿಮೆಂಟ್ ಆಫ್ ದ ಆಲ್ಕಲಿ ಮೆಟಲ್ ಅಂತ ತೊಗೊಂಡ್ರೆ ಲಿಥಿಯಮ್ ಅಂತ ತೊಗೊಂಡ್ರೆ ಆ ಲಿಥಿಯಮ್ಗೆ ಬೇರೆ ಎಲಿಮೆಂಟ್ ಜೊತೆ ಕಂಪೇರ್ ಮಾಡಿದಾಗ ಲಿಥಿಯಮ್ ಎಲಿಮೆಂಟ್ಗೆ ಸ್ವಲ್ಪ ಡಿಫ್ರೆಂಟ್ ಪ್ರಾಪರ್ಟೀಸ್ ಬರುತ್ತೆ ಕಂಪೇರ್ ಟು ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಸೇಮ್ ಗ್ರೂಪ್ ಅಂತ ಹೇಳ್ತಾನೆ. ಆ್ಯಂಡ್ ದಟ್ ಡಿಫ್ರೆಂಟ್ ಪ್ರಾಪರ್ಟೀಸ್ನ ನಾವಿಲ್ಲಿ ಅನಾಮಲಸ್ ಪ್ರಾಪರ್ಟೀಸ್ ಅಂತ ಹೇಳ್ತಾ ಇದ್ವಿ. ದೇವರ್ ಇಲ್ಲಿ ತೊಗೊಂಡಿದ್ದಾನೆ, ಇಲ್ಲಿ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಅಂತ ಹೇಳ್ತಾ ಇದ್ದಾನೆ. ಸೊ ಈಗ ಯೂಸಲ್ ಆಗಿ ಈಗ ನಾನು ಹೇಳಿದೆ ಫ್ರೆಂಡ್ಶಿಪ್ ಒಂದು ಫ್ರೆಂಡ್ಸ್ ಗ್ರೂಪಲ್ಲಿ ಸೊ ಒಬ್ಬನ ಲೀಡರ್ ಅಂತ ಹೇಳ್ಕೊಂಡ್ವಿ. ಯಾಕೆ ಅಂತ ಅವ್ನು ಸ್ವಲ್ಪ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇತ್ತು ಅಥವಾ ಡಿಫ್ರೆಂಟ್ ಪ್ರಾಪರ್ಟಿ ಇತ್ತು, ಅವನ್ನ ನಾವು ಲೀಡರ್ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಂಡಿದ್ದೀವಿ. ಯಾಕೆ ಮಾಡ್ಕೊಂಡಿದ್ದೀವಿ? ಸುಮ್ಮನೆ ಮಾಡ್ಕೊಳ್ಳಲ್ಲ. ಸೊ ಬಿಕಾಸ್ ಆಫ್ ಸರ್ಟನ್ ರೀಸನ್ಸ್ ಅಂತ ಹೇಳ್ತಾನೆ. ಅಂದರೆ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಲೇ, ಈಗ ಆಲ್ಕಲಿ ಮೆಟಲ್ಸಲ್ಲಿ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ನಲ್ಲಿ ಲಿಥಿಯಮ್ ಎಲಿಮೆಂಟ್ ಕ್ಯಾನ್ ಶೋ ಅನಾಮಲಸ್ ಪ್ರಾಪರ್ಟಿ ಕಂಪೇರ್ ಟು ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಅಂತ ಹೇಳಿದ್ನಲ್ಲ. ಯಾಕೆ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ ಅದು? ವಾಟ್ ಆರ್ ದ ರೀಸನ್ ಫಾರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ಲಿಥಿಯಮ್ ಅನ್ನೋದನ್ನು ಫಸ್ಟ್ ಹೇಳ್ತಾನೆ. ಅಂದರೆ ವಾಟ್ ಈಸ್ ದ ರೀಸನ್ ಫಾರ್ ದ ಅನಾಮಲಸ್ ಪ್ರಾಪರ್ಟಿ? ಎಕ್ಸಾಮಲ್ಲಿ ಕೇಳಿದ್ರೆ ಸೊ ಮೆನ್ಷನ್ ದ ರೀಸನ್ ಟು ಶೋ ಅನಾಮಲಸ್, ಮೆನ್ಷನ್ ದ ರೀಸನ್ ವೈ ದ ಲಿಥಿಯಮ್ ಕ್ಯಾನ್ ಶೋ ಅನಾಮಲಸ್ ಪ್ರಾಪರ್ಟಿ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಪರ್ಟಿಕ್ಯುಲರಾಗಿ ಆ ಫಸ್ಟ್ ಎಲಿಮೆಂಟು ಯಾಕೆ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಅಥವಾ ಅನಾಮಲಸ್ ಪ್ರಾಪರ್ಟೀಸನ್ನು ತೋರಿಸುತ್ತೆ ಅನ್ನೋದನ್ನು ಫಸ್ಟು ರೀಸನ್ಸಲ್ಲಿ ಹೇಳ್ತಾನೆ ಇಲ್ಲಿ. ಈಗ ಏನೇನು ರೀಸನ್ ಬರುತ್ತೆ ಇಲ್ಲಿ? ಯಾಕೆ ಒಂದು ಎಲಿಮೆಂಟು ಫಸ್ಟ್ ಎಲಿಮೆಂಟು ಯಾವಾಗಲೂ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಥವಾ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸುತ್ತೆ? ಸುಮ್ಮನೆ ತೋರಿಸಲ್ಲ, ಅದು ಬಿಕಾಸ್ ಆಫ್ ಸರ್ಟನ್ ರೀಸನ್ ಅಂತ ಹೇಳ್ತಾನೆ. ಅದರಲ್ಲಿ ದ ಫಸ್ಟ್ ರೀಸನ್ ಅಂತ ತೊಗೊಂಡ್ರೆ ಇಟ್ ಈಸ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ಅನ್ ಆಟಮ್ ಅಂತ ಹೇಳ್ತಾನೆ. ನಿಮಗೆ ಗೊತ್ತಿರಲಿ, ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್, ರುಬೀಡಿಯಮ್, ಸೀಸಿಯಮ್ ಅಂತ ಬಂದರೆ ಡೌನ್ ದ ಗ್ರೂಪ್ ನಿಮ್ಗೆ ಗೊತ್ತಿದೆ ಸೈಜ್ ಆಫ್ ಅನ್ ಆಟಮ್ ಏನಾಗುತ್ತೆ, ಡೌನ್ ದ ಗ್ರೂಪು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಯಾವಾಗಲೂ ಫಸ್ಟ್ ಎಲಿಮೆಂಟಿಂದ ಲಾಸ್ಟ್ ಎಲಿಮೆಂಟ್ಗೆ ಮೂವ್ ಆಗ್ತಾ ಹೋದಂಗೆ ಸೈಜ್ ಆಫ್ ಅನ್ ಆಟಮ್ ಅಥವಾ ಅಟಾಮಿಕ್ ಸೈಜ್ ಜಾಸ್ತಿ ಆಗುತ್ತೆ. ಆ ಪ್ರಕಾರ ತೊಗೊಂಡ್ರೆ ಯಾವಾಗಲೂ ದ ಫಸ್ಟ್ ಎಲಿಮೆಂಟ್ ಆಫ್ ದ ಗ್ರೂಪ್ ಇಟ್ ಈಸ್ ಆಲ್ವೇಸ್ ಹ್ಯಾವಿಂಗ್ ದ ಸ್ಮಾಲರ್ ಸೈಜ್ ಅಂತ ಹೇಳ್ತಾನೆ. ಇಟ್ ಈಸ್ ಸ್ಮಾಲರ್ ಇನ್ ನೇಚರ್. ಇಟ್ ಈಸ್ ಬಿಕಾಸ್ ಆಫ್ ದ ಸ್ಮಾಲ್ ಸೈಜ್ ಆಫ್ ದ ಎಲಿಮೆಂಟ್. ಸೊ ಯಾಕೆ ಇದು ಫಸ್ಟ್ ಎಲಿಮೆಂಟ್ ಯಾವಾಗಲೂ ಅಥವಾ ಲಿಥಿಯಮ್ ಎಲಿಮೆಂಟು ಯಾಕೆ ಇಲ್ಲಿ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಅಂತಂದರೆ ಒಂದು ರೀಸನ್ ಹೇಳುತ್ತೆ, ಇಟ್ ಈಸ್ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಆಫ್ ಅನ್ ಆಟಮ್. ಇದು ಫಸ್ಟ್ ರೀಸನ್ ಅಂತ ಹೇಳ್ತಾನೆ, ಸ್ಮಾಲರ್ ಸೈಜ್ ಆಫ್ ಅನ್ ಆಟಮ್. ನೆಕ್ಸ್ಟ್ ಏನು, ಅದೊಂದೇ ರೀಸನಾ? ಇಲ್ಲ. ಸೊ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ನೆಕ್ಸ್ಟ್ ಒಂದಷ್ಟು ಪ್ರಾಪರ್ಟೀಸ್ ಬರುತ್ತೆ.
ಬಿಕಾಸ್ ಆಫ್ ದ ಹೈ ಅಯನೈಸೇಷನ್ ಎಂಥಾಲ್ಪಿ. ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ ಟೇಬಲ್ನಲ್ಲಿ ಡಾಟಾ ತೋರಿಸಿದ್ದಾನೆ. ಸೊ ಲಿಥಿಯಮ್ಗೆ 520 ಕಿಲೋ ಜೌಲ್ಸ್ ಆಫ್ ಅಯನೈಸೇಷನ್ ಎಂಥಾಲ್ಪಿ ಬರುತ್ತೆ. ಸೊ ಈ ಅಯನೈಸೇಷನ್ ಎಂಥಾಲ್ಪಿ 520 ಕಿಲೋ ಜೌಲ್ಸ್ ಏನಿದೆ, ಸೊ ಅದು ಬೇರೆ ಎಲಿಮೆಂಟ್ಸಿಗೆ ಕಂಪೇರ್ ಮಾಡಿದಾಗ ಅದೇನೇ ಜಾಸ್ತಿ ಹೈಯೆಸ್ಟ್ ಇರುತ್ತೆ. ನೆಕ್ಸ್ಟು ಸೋಡಿಯಮ್ಗೆ ನೋಡಿ 496 ಬರುತ್ತೆ, ಡಿಕ್ರೀಸ್ ಆಗ್ತಾ ಹೋಗ್ತಾ. ಸೊ ಒಂದು ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್ ಆಫ್ ಅನ್ ಆಟಮ್, ನೆಕ್ಸ್ಟು ಹೈ ಅಯನೈಸೇಷನ್ ಎಂಥಾಲ್ಪಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಪ್ರಾಪರ್ಟಿ ಅದೇ ಥರ ಇನ್ನೊಂದು ರೀಸನ್ನು ವೈ ಇಟ್ ಕ್ಯಾನ್ ಶೋ ಅನಾಮಲಸ್ ಪ್ರಾಪರ್ಟಿ ಅಂತಾನೆ, ಬಿಕಾಸ್ ಆಫ್ ದ ಹೈ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ. ನಿಮ್ಗೆ ಗೊತ್ತಿದೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಲೇ ಆಲ್ರೆಡಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದ ಎಬಿಲಿಟಿ ಆಫ್ ಅನ್ ಆಟಮ್ ಟು ಅಟ್ರಾಕ್ಟ್ ದ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಮೋರ್ ಟುವರ್ಡ್ ದಟ್ ಸೈಡ್ ಅಂತ ಹೇಳ್ತಾನೆ. ಸೊ ದೇರ್ಫೋರ್ ಇಲ್ಲಿ ಸ್ಮಾಲ್ ಸೈಜ್ ಆಫ್ ಅನ್ ಆಟಮ್ ಸ್ಮಾಲರ್ ಇದ್ದಾಗ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಅಂದರೆ ಲಿಥಿಯಮಿಂದ ನಾವು ಡೌನ್ ದ ಗ್ರೂಪ್ ಹೋದರೆ ಸೀಸಿಯಮ್ ತನಕ ಹೋದರೆ ಯಾವಾಗಲೂ ಇಲ್ಲಿ ಲಿಥಿಯಮ್ ಆಟಮ್ಗೆ ಎಲೆಕ್ಟ್ರೋನೆಗೆಟಿವಿಟಿ ಪ್ರಾಪರ್ಟಿ EN ಅಂತ ಬರ್ಕೊಳ್ತೀನಿ ನೋಡಿ. ಎಲೆಕ್ಟ್ರೋನೆಗೆಟಿವ್ ಪ್ರಾಪರ್ಟಿ ಇಟ್ ಈಸ್ ಆಲ್ವೇಸ್ ವೆರಿ ಹೈ. Therefore, it is because of the smaller size of an atom, because of the high ionization enthalpy, and because of the high electronegativity ಅಂತ ಹೇಳ್ತಾನೆ. And in addition to that, the next reason, it is because of the absence of a vacant d orbitals ಅಂತ ಹೇಳ್ತಾನೆ. ಸೊ absence of d orbitals ಅಂತ ಹೇಳ್ತಾನೆ. ಅಬ್ಸರ್ವ್ ಮಾಡಿ, ಯಾಕೆ ಇದನ್ನು ಲಿಥಿಯಮ್ನ ನಾನು ಹಿಂಗೆ absence of d orbital ಅಂತ ತೊಗೊಂಡಿದ್ದೀನಿ ಅಂತಂದರೆ, ಈಗ ಲಿಥಿಯಮ್ದು ಅಟಾಮಿಕ್ ನಂಬರ್ 3 ಅಂತ ತೊಗೊಂಡಾಗ ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀ 1s2 2s1 ಅಂತ ಆಗುತ್ತೆ. ಅಂದರೆ ಲಿಥಿಯಮ್ ಆಟಮಲ್ಲಿ 2 ಶೆಲ್ ಇರುತ್ತೆ. ಈಗ ಫಸ್ಟ್ ಶೆಲ್ ಒಳಗಡೆ ನಂಬರ್ ಆಫ್ ಸಬ್ ಶೆಲ್ ಅಥವಾ ಆರ್ಬಿಟಲ್ಸ್ ಬರೋದು ಬರೀ ಒಂದೇ ಒಂದು 1s ಸಬ್ ಶೆಲ್ ಬರುತ್ತೆ, 1s ಆರ್ಬಿಟಲ್ ಬರುತ್ತೆ. 2s ಸೆಕೆಂಡ್ ಶೆಲ್ನಲ್ಲಿ ಬಂದಾಗ ಅಲ್ಲಿ ಬರೀ ಒಂದು 2s ಆರ್ಬಿಟಲ್ ಬರುತ್ತೆ, ಇನ್ನೊಂದು 2p ಆರ್ಬಿಟಲ್ ಬರುತ್ತೆ. ಬಟ್ ನೆಕ್ಸ್ಟು ಅಲ್ಲಿ 2d ಆರ್ಬಿಟಲ್ ಅಂತ ಯಾವುದು ಬರಲ್ಲ. ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಿದ್ರಿ 2d ಆರ್ಬಿಟಲ್ ಅಂತ ಯಾವುದು ಸಿಗಲ್ಲ. ಸೊ ಅಂದರೆ ಎಲ್ಲಿ ಅನಾಮಲಸ್ ಪ್ರಾಪರ್ಟಿ ತೋರಿಸುತ್ತೆ ಒಂದು ಎಲಿಮೆಂಟು ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ಸೊ ಅದರೊಳಗಡೆ ಯಾಕೆ ತೋರಿಸುತ್ತೆ ಅಂತಂದರೆ ಅನಾಮಲಸ್ ಪ್ರಾಪರ್ಟಿನ ಅಂತಂದರೆ ಇದು 3 ರೀಸನ್ ಜೊತೆಗೆ ಇನ್ನೊಂದು ಆಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ಅಂತ ಹೇಳ್ತಾನೆ. ಇನ್ ಇಟ್ಸ್ ಔಟರ್ ಮೋಸ್ಟ್ ಶೆಲ್ನಲ್ಲಿ ಸೊ ಡಿ ಆರ್ಬಿಟಲ್ ಇರೋದಿಲ್ಲ. ಬಿಕಾಸ್ ಆಫ್ ದಟ್ ಆಲ್ಸೋ ವಿಚ್ ಕ್ಯಾನ್ ಶೋ ಅನಾಮಲಸ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈಗ ನೋಡಿ ನೆಕ್ಸ್ಟ್ ಎಲಿಮೆಂಟು ಲಿಥಿಯಮ್ ಆದಮೇಲೆ ನೆಕ್ಸ್ಟು ಸೋಡಿಯಂ ಬರುತ್ತೆ. ಸೋಡಿಯಂ ಎಲಿಮೆಂಟ್ಸು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿತ್ ಅಟಾಮಿಕ್ ನಂಬರ್ 11 ಅಂತ ಬರ್ಕೊಂಡ್ರೆ 1s2 2s2 2p6 ಆ್ಯಂಡ್ 3s1 ಅಂತ ಬರೀತೀವಿ. ಸೊ ಈಗ ನೋಡಿ ಫಸ್ಟ್ ಶೆಲ್ನಲ್ಲಿ ಬರೀ ಒಂದೇ ಒಂದು ಆರ್ಬಿಟಲ್ಲು 1s. ಸೆಕೆಂಡ್ ಶೆಲ್ನಲ್ಲಿ ತೊಗೊಂಡ್ರೆ 2s ಮತ್ತು 2p ಅಂತ 2 ಥರ ಆರ್ಬಿಟಲ್ ಬರುತ್ತೆ. ಈಗ ನೋಡಿ ಥರ್ಡ್ ಶೆಲ್ನಲ್ಲಿ ತೊಗೊಂಡ್ರೆ ಈ ಥರ್ಡ್ ಶೆಲ್ನಲ್ಲಿ ನಿಮಗೆ 3s ಆದಮೇಲೆ 3p ಬರುತ್ತೆ. ಅಂದರೆ ಇಲ್ಲಿ ಎಲೆಕ್ಟ್ರಾನ್ಸ್ ಇಲ್ಲ, ಅದರಿಂದ ಬರ್ಕೊಂಡಿಲ್ಲ ಅಷ್ಟೇ 3pನ. ಬಟ್ ಅದರೊಳಗಡೆ 3p ಆರ್ಬಿಟಲ್ ಇರುತ್ತೆ, ಅದ್ರ ಜೊತೆಗೆ 3d ಆರ್ಬಿಟಲು ಇರುತ್ತೆ. ಇಲ್ಲಿ ಇದು ವೇಕೆಂಟ್ ಆರ್ಬಿಟಲ್ ಇರುತ್ತೆ, ಖಾಲಿ ಇರುತ್ತೆ, ಅದರೊಳಗಡೆ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಈಗ ನೆಕ್ಸ್ಟ್ ಮೆಂಬರ್ಸ್ಗೆ ಹೋದಾಗ ಅಲ್ಲೇನಾಗುತ್ತೆ, ಇನ್ ಅಡಿಷನ್ ಟು ದಟ್ ಎಸ್ ಮತ್ತು ಪಿ ಜೊತೆಗೆ ಡಿ ಆರ್ಬಿಟಲ್ ಬರುತ್ತೆ, ಕೊನೆಯಲ್ಲಿ ಎಫ್ ಆರ್ಬಿಟಲ್ ಬರುತ್ತೆ ಹೀಗೆ. ಸೊ ಇಲ್ಲಿ ಡಿ ಆರ್ಬಿಟಲ್ಸ್ ಇರುತ್ತೆ. ಇಲ್ಲಿ ಲಿಥಿಯಮ್ ಒಂದನ್ನು ಬಿಟ್ಟು ಬೇರೆ ಎಲಿಮೆಂಟ್ಸಲ್ಲಿ ಡಿ ಆರ್ಬಿಟಲ್ ಸಿಗುತ್ತೆ. ಫಸ್ಟ್ ಎಲಿಮೆಂಟಲ್ಲಿ ಲಿಥಿಯಮ್ ಎಲಿಮೆಂಟಲ್ಲಿ ಡಿ ಆರ್ಬಿಟಲ್ ಇರೋದಿಲ್ಲ. ಇಟ್ ಈಸ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ದ ಡಿ ಆರ್ಬಿಟಲ್ ಇಯರ್ ಜನರಲ್ ಆಗಿ. ಸೊ ದ ಲಿಥಿಯಮ್ ಎಲಿಮೆಂಟ್ ವಿಚ್ ಕ್ಯಾನ್ ಶೋ ಅನಾಮಲಸ್ ಪ್ರಾಪರ್ಟೀಸ್ ಕಂಪೇರ್ ಟು ದ ರೆಸ್ಟ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಆಲ್ಕಲಿ ಮೆಟಲ್ಸ್ ಅಥವಾ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳ್ತಾನೆ. ಸೊ ಇದಿಷ್ಟು ರೀಸನು ವೈ ದ ಲಿಥಿಯಮ್ ವಿಚ್ ಕ್ಯಾನ್ ಶೋಸ್ ಅನಾಮಲಸ್ ಪ್ರಾಪರ್ಟಿ ಯಾಕೆ ತೋರಿಸುತ್ತೆ ಅನ್ನೋದನ್ನು ಇದಿಷ್ಟು ರೀಸನು ಎಕ್ಸ್ಪ್ಲೇನ್ ಮಾಡುತ್ತೆ. ಅರ್ಥ ಆಗಿದೆಯಲ್ವಾ? ಹಾಗಿದ್ರೆ ನೆಕ್ಸ್ಟು ಅನಾಮಲಸ್ ಪ್ರಾಪರ್ಟೀಸ್ ಏನೇನು ಬರುತ್ತೆ, ಅನಾಮಲಸ್ ಪ್ರಾಪರ್ಟೀಸ್ ಏನೇನು ಬರುತ್ತೆ ಇಲ್ಲಿ ಅನ್ನೋದನ್ನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುತ್ತೆ. ಅಂದರೆ ಅನಾಮಲಸ್ ಪ್ರಾಪರ್ಟಿ ಅಂತಂದರೆ ಬೇರೆ ಎಲಿಮೆಂಟ್ಸ್ ಕಂಪೇರ್ ಮಾಡಿದಾಗ ಫಸ್ಟ್ ಎಲಿಮೆಂಟ್ಗೆ ಏನೇನು ಡಿಫ್ರೆಂಟ್ ಪ್ರಾಪರ್ಟೀಸ್ ಬರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಎಕ್ಸ್ಪ್ಲೈನ್ ಎನಿ 2 ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಲಿಥಿಯಮ್ ಅಂತ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ಬೋದು, ಅಥವಾ 3 ಮಾರ್ಕ್ಸಿಗೆ ಕೇಳಿದ್ರೆ 3 ಅನಾಮಲಸ್ ಪ್ರಾಪರ್ಟೀಸನ್ನು ಕೇಳ್ತಾನೆ. ಹಾಗಿದ್ರೆ ಏನೇನು ಬರುತ್ತೆ ಅದಕ್ಕೆ ಅನಾಮಲಸ್ ಪ್ರಾಪರ್ಟೀಸು? ಸೊ ವಾಟ್ ಆರ್ ದ ಅನಾಮಲಸ್ ಪ್ರಾಪರ್ಟಿ ಶೋನ್ ಬೈ ದ ಲಿಥಿಯಮ್ ಎಲಿಮೆಂಟ್ ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಇವತ್ತಿನ ಒಂದು ಆನ್ಲೈನ್ ಕ್ಲಾಸನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂತಂದರೆ ಸ್ವಲ್ಪ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ. ಅರ್ಥ ಆಗಿದರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪಾ.